ಏನಂದ್ರೆ ಕುಖ್ಯಾತ ಭಯೋತ್ಪಾದಕ ಸಂಘಟನೆ ಇಸ್ಲಾಮಿಕ್ ಸ್ಟೇಟ್ನ ಐಸಿಸ್ ನೈಜೀರಿಯಾ ತಾಣಗಳ ಮೇಲೆ ಅಮೆರಿಕ ಕ್ರಿಸ್ಮಸ್ ದಿನದಂದೇ ದಾಳಿ ನಡೆದಿದೆ. ಈ ಭಯೋತ್ಪಾದಕರು ಅಮಾಯಕ ಕ್ರೈಸ್ತರನ್ನ ನಿರ್ದಯವಾಗಿ ಹತ್ಯೆ ಮಾಡ್ತಿದ್ದಾರೆ. ಹೀಗಾಗಿ ಈ ದಾಳಿ ನಡೆಸಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸರ್, ಇದು ಇದ್ದಿದ್ದೇ ಅಲ್ಲ, ಇದು ಕ್ರೈಸ್ತರನ್ನ ಇಸ್ಲಾಂದವರು ಟಾರ್ಗೆಟ್ ಮಾಡೋದು. ಇದು ಯಾವಾಗಲೂ ಇದ್ದಿದ್ದೇ, ಇಲ್ಲ ಅಂತ ಹೇಳಲ್ಲ. ಆದರೆ ಯಾರೋ ನನ್ನ ಮನೆಗೆ ಬೆಂಕಿ ಬಿದ್ದಾಗ ಎಚ್ಚೆತ್ತುಕೊಳ್ಳೋಕ್ಕೆ ಬದಲು ಇಡೀ ಪ್ರಪಂಚದ ಎಲ್ಲ ದೇಶಗಳು ಎಲ್ಲ ಒಗ್ಗೂಡಿ ಒಟ್ಟಾಗಿ ಇದು ಎಲ್ಲರ ಕೆಲಸ ಅಂತ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇಂಥ ಒಂದು ನಾವು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು. ಈಗ ಭಾರತಕ್ಕೆ ಸಮಸ್ಯೆ ಆಯಿತು, ನಾವು ಯುದ್ಧ ಮಾಡಿದ್ವಿ. ಅವ್ರಿಗೆ ಈಗ ಅಮೆರಿಕದ ಸಮಸ್ಯೆ ಹಂಗಲ್ಲ, ಅದು ಎಲ್ಲರೂ ಒಟ್ಟಿಗೆ ಸೇರಬೇಕು. ಯಾಕೆಂದ್ರೆ ಇಲ್ಲಾಂದ್ರೆ ಇದಕ್ಕೆ ತಾರ್ಕಿಕ ಅಂತ ನೀವು ಕಾಣಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನನ್ನ ಮನೆಗೆ ಬೆಂಕಿ ಬಿದ್ದಾಗ ನಾನು ಎಚ್ಚೆತ್ತುಕೊಳ್ಳೋದಲ್ಲ. ಯಾಕೆ ನರಹೊರೆಯವರು ಅಂತ ಕರಿತೀವಿ ನಾವು? ಯಾಕೆ ಪ್ರತಿಯೊಬ್ಬರು ನಾವು ಇದು ಮಾಡ್ತೇವೆ? ರವಿ ಹೇಳ್ತಾ ಇರೋದು ನಿಜ. ಯಾಕೆಂದ್ರೆ ಒಂದು ಏನು ಅಂತಂದ್ರೆ, ಯಾವುದು ಭಯೋತ್ಪಾದನೆಗೆ ಹೆಚ್ಚು ತುತ್ತಾಗ್ತಾ ಇರೋ ಬಲಿಯಾಗ್ತಿರೋಂಥ ದೇಶಗಳಿದೆ ಎಲ್ಲ, ಅದೂ ಸೇರಿ ಜಾಗತಿಕ ಮಟ್ಟದಲ್ಲಿ ಭಯೋತ್ಪಾದನಾ ನಿಗ್ರಹ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಸೊ ಏನು ಎರಡನ್ನೂ ವಿನಿಮಯ ಮಾಡ್ಕೋಬೋದು ಇವರು. ಅವ್ರಿಗೆ ಕಷ್ಟ ಇಮಿಡಿಯೇಟ್ಲಿ ಧಾವಿಸೋದು. ಆಮೇಲೆ ಈಗ ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವ ದೇಶಗಳು ಪರಿಣಾಮಕಾರಿ ಕ್ರಮಗಳು ಕೈಗೊಂಡಿದೆ ಅವುಗಳು ಹೊಸ ನೆರವು ಕೊಡ್ಬೋದು. ಈ ಥರ ಮಾಡಲಿಲ್ಲ ಅಂದರೆ ನೋಡಿ ಪ್ರತಿ ರವಿ ಹೇಳಿದ ಹಾಗೆ ಇಡೀ ಪ್ರಪಂಚ ಈ ಭಯೋತ್ಪಾದನೆಯ ವಿರುದ್ಧ ಸಂಘಟಿತವಾದ ನಿಲುವುಗಳನ್ನ ತೆಗೆದುಕೊಂಡು ಸಂಘಟಿತ ಹೋರಾಟ ಮಾಡಬೇಕು. ಇಲ್ಲಿ ಅವ್ರಿಗೆ ಕೆಲವು ರಾಷ್ಟ್ರಗಳದು ಏನಂದ್ರೆ ಅವರೇ ಅವ್ರನ್ನ ಬೆಳೆಸಿರ್ತಾರಲ್ಲ ಸರ್, ಅದು ದೊಡ್ಡ ಸಮಸ್ಯೆ. ಈ ಭಯೋತ್ಪಾದಕರನ್ನ ಈ ಫಂಡಿಂಗ್ ಮಾಡಿ ಬೆಳೆಸಿರ್ತಾರಲ್ಲ, ಖಂಡಿತವಾಗಿಯೂ ದೊಡ್ಡ ಸಮಸ್ಯೆ. ಅದೇ ಹೇಳ್ತಾರೆ ರೋಗ ದೂರ್ತ ರಾಷ್ಟ್ರಗಳು ಅಂತಾರೆ. ಆದ್ರೆ ಕೆಲವು ರಾಷ್ಟ್ರಗಳು ಬುದ್ಧಿ ಬಂದಿದೆ. ಯಾಕಂದ್ರೆ ಈ ಹಿಂದೆ ಸೌದಿ ಅರೇಬಿಯಾ, ಗಲ್ಫ್ ಕೊಲ್ಲಿ ರಾಷ್ಟ್ರಗಳು ಬೆಳೆಸಿದ್ವು. ಲಾಡೆನ್ ಬೆಳೆಸಿದ್ದೇ ಆರಂಭದಲ್ಲಿ ಕೊಲ್ಲಿ, ಅಮೆರಿಕ, ಪಾಕಿಸ್ತಾನವೆಲ್ಲ ಬೆಳೆಸಿದ್ವು. ಕೊನೆಗೆ ಅವೇ ತುತ್ತಾದವು, ಕೊನೆಗೆ ಅವರೇ ಹೊಡೆಯೋಗ ಆಗ್ಬಿಡ್ತು ಭಸ್ಮಾಸುರನ ಕೊಂದ ಹಾಗೆ. ಎರಡನೇದು ಈಗ ಏನು ಸಮಸ್ಯೆ ಅಂದರೆ, ಪ್ರಧಾನಿ ಮೋದಿ ಆಗಲಿ ಬೇರೆ ಬೇರೆ ದೇಶಗಳೆಲ್ಲ ಹಿರಿಯ ನಾಯಕರು ಜಾಗತಿಕ ವೇದಿಕೆಗಳಲ್ಲಿ G20 ಇರ್ಬೋದು, ಇದೆ ಎಲ್ಲವೂ ಕೂಡ ವೇದಿಕೆಗಳಲ್ಲಿ ವಿಶ್ವಸಂಸ್ಥೆಗಳು ಭಯೋತ್ಪಾದನೆ ವಿರುದ್ಧ ಸಂಘಟಿತ ಹೋರಾಟ. ಯಾಕಂದರೆ ನಮಗೆ ಬೇರೆಲ್ಲಕ್ಕಿಂತ ನಮ್ಮ ದೇಶನ ಅಭಿವೃದ್ಧಿ, ಎಲ್ಲ ದೇಶಗಳ ಅಭಿವೃದ್ಧಿ ಕಾಡ್ತಾ ಇರೋದು ಭಯೋತ್ಪಾದನೆ. ಸಂಘಟಿತ ಹೋರಾಟ ಮಾಡಬೇಕು ನಾವು ಅಂತ ಪದೇ ಪದೇ ಕೊಡ್ತಾನೆ ಇದ್ದಾರೆ. ಖಂಡಿತವಾಗಿ. ಈಗ ಮೊದಲೇ ಗಾದೆ ಇಲ್ವಾ ಸರ್, ಈಗ ನನಗೇನೋ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಯಾರನ್ನೋ ಬೆಳೆಸಿ ಉದ್ಧಾರ ಮಾಡೋದಲ್ಲ. ಅವ್ರಿಗೆ ಯಾಕೆಂದ್ರೆ ಹಾವಿಗೆ ಹಾಲೆರೆದ್ರೆ ಅದು ಕಚ್ಚುತ್ತೆ ನಮಗೆ. ಎಲ್ರೂ ಅದು ಇದು ಗೊತ್ತಿರೋ ಸತ್ಯ, ಕಟು ಸತ್ಯ. ಆದರೂ ಕೂಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವೇ ಕಿತಾಪತಿ ಮಾಡಿ ಈಗ ನೀವೇ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ಎಲ್ಲರೂ ಇದು ನಾನು ಜನರಲ್ ಆಗಿ ಮಾತಾಡ್ತಾ ಇರೋದು, ಪ್ರತಿಯೊಬ್ಬರು ಅದು ಹಾಗೆ ಆಗುತ್ತೆ. ಅದು ಹಿಂದೆ ಪಂಜಾಬಲ್ಲಿ ಬಿಂದ್ರನ್ ವಾಲೆನ ಬೆಳೆಸಿದ್ರು. ಕೊನೆಗೆ ಅವ್ನು ಯಾವ ಮಟ್ಟಕ್ಕೆ ಬೆಳೆದ ಅಂದರೆ ಟೋಟಲಿ ಭಯೋತ್ಪಾದನೆ ಒಂದು ತುಂಬ ಎತ್ತರಕ್ಕೆ ತೊಗೊಳೋದು, ಭಾಳ ಎತ್ತ. ಕೊನೆಗೆ ಅವನನ್ನು ಹೊಡೆದಾಕಂಗಾಯ್ತು. ಆ ಥರ ಆಗ್ಬಾರ್ದು. ಜೊತೆಗೆ ಇಲ್ಲಿ ನೋಡಿ ಗಮನಿಸಿ ನೀವು, ಈ ಏನು ಕ್ರಿಸ್ಮಸ್ಸಿಂದ ಹಿಡಿದು ಹೊಸ ವರ್ಷ ಬರುತ್ತಲ್ಲ, ಆ ಒಂದು ವಾರದಲ್ಲಿ ಉಗ್ರರ ಚಟುವಟಿಕೆ ಭಾಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗಲೇ ಹೆಚ್ಚು ಜನ ಸೇರ್ತಾರೆ ಇದಕ್ಕೆ, ಆಚರಣೆಗೆ, ಸೆಲೆಬ್ರೇಷನ್ಸ್ಗೆ. ಅಂಥ ಕಡೆ ಹೆಚ್ಚು ಸಾವು ನೋವು ಬರೋಂಗೆ ಮಾಡಬೇಕು ಅನ್ನೋದೇ ಅವರ ಖಂಡಿತ. ಅಟ್ಲಿ ಕೊನೆ ಪಕ್ಷ ಹೊಸ ವರ್ಷದಿಂದನಾದರೂ ಎಲ್ಲರೂ ಒಗ್ಗಟ್ಟಾಗಿ ಒಂದಷ್ಟು ಒಳ್ಳೆ ನಿರ್ಧಾರ ಕೈಗೊಳ್ಳಿ ಅನ್ನೋದು ನಮ್ಮ ಆಶಯ ಅಷ್ಟೇ. ಇನ್ನೊಂದು ಬೇಸರ ಸಂಗತಿ, ಮೈಸೂರಲ್ಲಿ ಒಂದು ಸ್ಫೋಟ ಆಗಿದೆ. ಇಬ್ಬರು ಮಹಿಳೆಯರು, ಅದೇ ನಿನ್ನೆ ಮಾತಾಡಿದ್ವಲ್ಲ ಹೀಲಿಯಂ ಬಲೂನ್ ಬಗ್ಗೆ ಮಾತಾಡಿದ್ವಲ್ಲ ನೋಡಿ, ನಿನ್ನೆ ಒಂದು ದಾಖಲಾಗಿತ್ತು. ಸೊ ನಿನ್ನೆ ನಾವು ಅದನ್ನೇ ಆಗ್ರಹಿಸಿದ್ದು, ದಯವಿಟ್ಟು ಜನನಿಬಿಡ ಪ್ರದೇಶಗಳಲ್ಲಿ ಇಂತಹ ಹೀಲಿಯಂ ಗ್ಯಾಸ್ ಅನ್ನ ಇಟ್ಕೊಂಡು ಬಲೂನ್ ಮಾಡೋದನ್ನು ದಯವಿಟ್ಟು ನಿಷೇಧ ಮಾಡಿ. ಆಕ್ಚುಲಿ ಹೀಲಿಯಂ ಆ ಥರ ಬೇಕಾಬಿಟ್ಟಿಯಾಗಿ ಎಲ್ಲೂ ಬಳಸೋ ಹೋಗಿಲ್ಲ. ಅದನ್ನೇ ಹೇಗೆ ಬಿಟ್ಟರು ಅಧಿಕಾರಿಗಳು ಅನ್ನೋದು ಇದು ಇಲ್ಲ ಸರ್. ನೀವು ಯಾವುದೇ ಜಾತ್ರೆಗಳಲ್ಲಿ ನೋಡಿ, ಎಲ್ಲೇ ನೋಡಿ, ಜನ ಇಂಥ ಕಡೆ ಇವರು ಬಲೂನ್ಗೆ ಗ್ಯಾಸ್ ತುಂಬ್ಕೊಂಡು ನಿಂತಿರ್ತಾರೆ ವ್ಯಾಪಾರ ಮಾಡ್ಲಿಕ್ಕೋಸ್ಕರ. ಅಲ್ಲಿ ಸಣ್ಣ ಮಕ್ಳು ಹೋಗ್ತವೆ, ದೊಡ್ಡವರು ಹೋಗ್ತಾರೆ. ಈಗ ಏಕೆ ಅನಾಹುತ ಆಯಿತು. ನೀವು ಹೇಳೋ ರೀತಿನಲ್ಲಿ ಇಂಥವೆಲ್ಲ ಸಣ್ಣ ಪುಟ್ಟದ ಘಟನೆ ಇವ್ರಿಗೆ ಯಾವಾಗ ಇದು ಬ್ಲಾಸ್ಟ್ ಆಗೋ ತನಕ ಇವ್ರಿಗೆ ಗೊತ್ತಾಗಲ್ಲ. ಮುಂಚಿತವಾಗಿ ಯಾಕೆ ಆಲೋಚನೆ ಮಾಡಲ್ಲ ಇವರೆಲ್ಲರೂ?
ಯಾಕೆ ಇದನ್ನ ತಡೆ ಹಿಡಿಯಲ್ಲ? ಇದು ನಮ್ಮ ದುರಂತ. ಕಣ್ಗಾವಲು ವ್ಯವಸ್ಥೆ ಇಲ್ಲ ಅನ್ನೋದು ಖಂಡಿತವಾಗಿದೆ. ಈಗ ನೋಡಿ, ಜಾತ್ರೆ ಸಮಾವೇಶಗಳು, ಇದು ಜನಸಂದಣಿ ಅಂತಿದ್ದಾಗ, ಈಗ ಇವನು ದಸರಾ ಇರುತ್ತೆ, ದಸರಾ ಟೈಮಲ್ಲಿ ಏನೇನು ಬರ್ಬೋದು ಆಗ್ಬೋದು, ಕಣ್ಗಾವಲು ಹಾಕಲ್ವ? ಆ ಥರ ಇದೊಂದು ಈ ಥರ ಆದಾಗ ಅಧಿಕಾರಿಗಳು ಜಸ್ಟ್ ಯಾರು ಪಾಲಿಕೆ ಅಧಿಕಾರಿಗಳು ಮುಖ್ಯವಾಗಿ ಅಲ್ಲ, ಈಗ ಅದಕ್ಕೆ ಗೃಹ ಸಚಿವರು ಕೂಡ ಈಗ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ತನಿಖೆ ಕೈಗೊಳ್ತೇವೆ. NIA ಕೂಡ ವಿಚಾರ. ಹೌದು. ಯಾಕಂದ್ರೆ ಇದನ್ನ ಎಲ್ಲಿಂದ ತಳುಕಾಗುತ್ತೋ ಗೊತ್ತಿಲ್ಲ ಶ್ರೀವಾತ್ಸ ಅವರೇ. ಯಾಕೆ ಅಂತ ಅಂದ್ರೆ ನಾವು ಸುಮ್ಮನೆ ಇದನ್ನ ಬಹಳ ಈಸಿಯಾಗಿ ತಗೊಳ್ಬಾರ್ದು ಇದನ್ನ. ಯಾಕೆ ಅಂತಂದ್ರೆ ಎಂತೆಂತ ನಂಟಿದೆಯೋ ಗೊತ್ತಿಲ್ಲ. ಇವೆಲ್ಲ ತನಿಖೆಯಿಂದ ಅಷ್ಟೇ ಈಚೆ ಬರ್ಬೇಕಾಗತ್ತೆ ಇವೆಲ್ಲ. ಆಮೇಲೆ ಉತ್ತರ ಪ್ರದೇಶದಿಂದ ಮೂಲ ಇವನು, ನೀವು ಲೆಕ್ಕ ಹಾಕೊಳ್ಳಿ. ಹೌದು, ಕೆಲವು ನಾವು ಸಸ್ಪೆಕ್ಟ್ ಅಂತ ಹೇಳ್ಬೋದು. ಹೌದು, ಖಂಡಿತವಾಗಿ ಉತ್ತರ ಪ್ರದೇಶ, ಬಿಹಾರ ಈ ಕೆಲವು ಕಡೆಯಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರದ್ದು ಹಿನ್ನೆಲೆಯಲ್ಲಿ ಏನೋ ಒಂದು ಇರುತ್ತೆ. ನಿನ್ನೆ ಅವ್ರ ಹೆಸರೇ ಹೇಳಿದೆ, ಸಲೀಮ್ ಅಂತೇನೆ. ಅವ್ರ ಹೆಸರನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ನಿನ್ನೆ. ನೋಡಿ, ಕಾಕತಾಳೀಯ ಕೆಲವೆಲ್ಲ ಅಲ್ಲ, ಏನೂ ಆಗದಾಗಿರ್ಲಿ ಪಾಪ. ಯಾಕೆ ನಾವು ಅದನ್ನ ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಅವ್ನು ಹೊಟ್ಟೆ ಹೊರೆಯೋದಕ್ಕೋಸ್ಕರ ಬಂದಿರಬಹುದು ಜನ ಗೊತ್ತಿಲ್ಲ. ಆದ್ರೆ ಇವೆಲ್ಲ ತನಿಖೆಯಿಂದ ನಿಜಾಂಶ ಸತ್ಯಾಂಶ ಸುರಕ್ಷತಾ ಕ್ರಮ ದೃಷ್ಟಿಯಿಂದ ಸ್ವಲ್ಪ ಆಲೋಚನೆ ಮಾಡಲೇಬೇಕಾಗತ್ತೆ ಇದನ್ನ. ಮತ್ತೆ ಈಗ ಇನ್ನೊಂದು ಬೇಸರದ ಅದೇ ಮೊನ್ನೆ ಬಸ್ಸು 6 ಜನ ಸಜೀವ ದಹನ ಆಗಿದ್ರಲ್ಲ, ಅದರಲ್ಲಿ ಮೊದಲ ಅಪಘಾತದ ದಿನ ಲಾರಿ ಚಾಲಕ ಸತ್ತೋಗಿದ್ದ. ಅದು ಈಗ ಬಸ್ ಚಾಲಕನು ಸತ್ತೋಗಿದ್ದಾನೆ. ಅಂದರೆ ಇಲ್ಲಿ ನಾವು ಚರ್ಚೆಗಿಂತ ಏನಾಗಿದೆ, ಬಸ್ ಚಾಲಕರು ತಪ್ಪಿಲ್ಲದೆ ಇದ್ರು, ಲಾರಿ ಇದರಿಂದ ಎಡವಟ್ಟಿಂದ ಈ ಥರ ಆಗಿತ್ತು. ಹಾಗಾಗುತ್ತವೆ. ಸೊ ಅದಕ್ಕೆ ನಾವು ವಿಷಾದನ ವ್ಯಕ್ತಪಡಿಸ್ತಾ, ಈಗ ಹಿಂದೆ ನಮ್ಮ HD ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು. ಅಸೆಂಬ್ಲಿ ಲೋಕಸಭೆ ಎಲೆಕ್ಷನ್ಗಷ್ಟೇ BJP JDS ಮೈತ್ರಿ, ಲೋಕಲ್ ಚುನಾವಣೆಗಿಲ್ಲ ದೋಸ್ತಿ, ಸ್ಥಳೀಯ ಸಂಸ್ಥೆ ಸಮರದಲ್ಲಿ JDS ಪ್ರತ್ಯೇಕ ಸ್ಪರ್ಧೆ. ಯಾಕೆ ಇದನ್ನ ಕೊಟ್ಟಿದ್ದಾರೆ ಅಂತ ಅಂದರೆ, ನಿನ್ನೆ ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು, ನಾವು ಎಲ್ಲ ಚುನಾವಣೆಗಳನ್ನು ನಮ್ಮ ಸ್ವಂತ ಬಲದಿಂದ ಗೆಲ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಹುಶಃ ಅದಕ್ಕೆ ಪೂರ್ವಕವಾಗಿ ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಮೈತ್ರಿಯಲ್ಲಿ ಬಿರುಕು ಏನಾದ್ರು, ಬಿರುಕು ಅನ್ನೋದಕ್ಕಿಂತ ಒಂದು ಮಾತಾಡುವಾಗ ಒಂದು ಆಲೋಚನೆ ಮಾಡಿ ಮಾತಾಡಬೇಕಾಗತ್ತೆ ಯಾರೇ ಆದ್ರೂ. ಸೊ ಈಗ ಹೊಂದಾಣಿಕೆ ಇರಬೇಕು ಅಥವಾ ಹೊಂದಾಣಿಕೆ ಮಾಡ್ಕೋತಾರೆ ಅಂತಂದ್ರೆ ಅದು ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಎಲ್ಲಾ ಕಡೆ ಇರ್ಬೇಕು. ಅದು ಎಲ್ಲ ಕಡೆನೂ ಹೌದು. ಬರೀ ಅಲ್ಲಿಗೆ ಮಾತ್ರ ನಾವು ಇರ್ತೀವಿ, ಇಲ್ಲಿಗೆ ನಾವು ಇರಲ್ಲ, ನಾವು ಗೆಲ್ತೀವಿ. ನೋಡಿ, ಕಾಂಗ್ರೆಸ್ ಈ ತರ ಮಾಡಿ ತುಂಬಾ ನಷ್ಟ ಅನುಭವಿಸಿದೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಕೂಟ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಡಪಕ್ಷಗಳು ಎಡರಂಗವೂ ಇದೆ. ಅದು ಕೇರಳದಲ್ಲಿ ಅವರು ಜಿದ್ದಾಜಿದ್ದಿ ಶತ್ರುಗಳು. ಖಂಡಿತವಾಗಿಯೂ ಅಲ್ಲಿ ಏನಾಗಿದೆ ಪರಿಸ್ಥಿತಿ, ಇಲ್ಲಿ ಓಕೆ ಅಲ್ಲಿ ಬೇಡ ಅಂದ್ರೆ ಅಲ್ಲ. ಹಾಗಾಗಿ ಏನಾಗುತ್ತೆ, ನೀವು ನಿಜವಾಗಿಯೂ ಆ ಕಾರ್ಯಕರ್ತರಿಗೆ ನೀವು ಗೊಂದಲ ಉಂಟು ಮಾಡಿ ಸ್ಟಾರ್ಟ್ ಮಾಡ್ತೀರಾ. ನಿಜವಾಗಿಯೂ ಅಲ್ಲಿ ದ್ವೇಷಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇನಾಗುತ್ತೆ, ಸ್ಥಳೀಯ ಚುನಾವಣೆ ಸಂದರ್ಭದಲ್ಲಿ ಅವ್ರವ್ರಿಗೆ ಒಂದಷ್ಟು ಕಿತ್ತಾಟಗಳು ನಡೆದಿರ್ತದೆ. ಅವ್ರು ನೆಕ್ಸ್ಟ್ ದೊಡ್ಡ ಎಲೆಕ್ಷನ್ ಬಾ ಜೊತೆಲಿ ಅಂದ್ರೆ ಹೆಂಗ್ ಬರ್ತಾರ ಅನ್ನೋ ಮುಖ. ಯಾಕಂದ್ರೆ ನೀವು ರಾಜಕೀಯದಲ್ಲಿ ಇದನ್ನ ದಯವಿಟ್ಟು ಆಲೋಚನೆ ಮಾಡ್ಬೇಕು. ಹಳ್ಳಿ ಲೆವೆಲ್ ನಡೀತಾ ಇರತಕ್ಕಂಥ ರಾಜಕೀಯನೇ ಬೇರೆ. ಈಗ ಇಲ್ಲಿ ರಾಜ್ಯ ಮಟ್ಟದ ನಡೆಯೋ ರಾಜಕೀಯ, ಒಬ್ಬ MLA, MP, MLC ಯಾರ್ಯಾರು ಒಬ್ರಿಗೆ ಪರಸ್ಪರ ನಿಂದನೆಗಳು ಸಿಕ್ಕಾಪಟ್ಟೆ ಮಾಡ್ತಾರೆ. ಸಂಜೆ ಇಬ್ರು ಜೊತೆಲಿ ಕಾಫಿಗೆ ಹೋಗ್ತಾರೆ ಮಾಧ್ಯಮಗಳ ಮುಂದೆ. ಆದ್ರೆ ಒಂದು ಹಳ್ಳಿ, ಸಾಮಾನ್ಯ ಒಂದು ಹಳ್ಳಿನಲ್ಲಿ ಆತರ ಇಲ್ಲ. ಅಕ್ಕಪಕ್ಕದ ಮನೆಯವರು ಏನಾದ್ರು ಆತರ ಜಗಳಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಇಡೀ ಅವರ ಜೀವನ ಪರ್ಯಂತ ಅವರು ದ್ವೇಷ ಸಾಧಿಸ್ತಾರೆ. ಆಮೇಲೆ ದೇವೇಗೌಡರು ಹೇಳಿದ್ದು ಬಹುಶಃ ಇದು ಯಾಕೆ ಅಂತ ಹೇಳಿದ್ರೆ, ನೋಡಿ, ಒಂದು ನಾವು ಗಮನದಲ್ಲಿರ್ಬೇಕು. ಒಂದು ಕರ್ನಾಟಕದ ರಾಜ್ಯದ ಗ್ರಾಮೀಣ ಮಟ್ಟದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಕಾಂಗ್ರೆಸ್ ಮತ್ತೆ JDS. ಖಂಡಿತವಾಗಿ BJP ಇನ್ನು ನಗರ ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ ಅದು ಈಗ ಬೆಳೀತಾ. ಗ್ರಾಮೀಣ ಮಟ್ಟದಲ್ಲಿ ಯಾಕಂದ್ರೆ JDS ಗ್ರಾಮೀಣ ಮಟ್ಟದಲ್ಲಿ ವೋಟ್ ಬ್ಯಾಂಕ್ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ ಒಂದು ಸಮುದಾಯದವರು ಖಂಡಿತ ದೇವೇಗೌಡರ ಪರ ನಿಲ್ತಾರೆ. ಹೀಗಾಗಿ ಬಹುಶಃ ಇವ್ರಿಗೆ ಏನಾಗಿದೆ ಅಂದ್ರೆ, ಪಕ್ಷದ ಅಸ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಮೈತ್ರಿಯಿಂದ ಇದು ಏನೋ ಈ ಥರ ಮೈತ್ರಿ ಇದ್ರೆ ಪಕ್ಷದ ಅಸ್ತಿತ್ವ ಕಾಯ್ಕೋಬೇಕಲ್ಲ. ಆದರೆ ಒಂದು ಏನು ಮಾಡ್ಬೋದು ಅಂದರೆ, ಈಗ ಮೈತ್ರಿ ಮುಂದುವರಿಸ್ಕೊಂಡು ಎಲ್ಲೆಲ್ಲಿ ಅವರ ಒಳ್ಳೆ ವೋಟ್ ಬ್ಯಾಂಕ್ ಇದೆ ಅಲ್ಲಿ JDS ಮಾಡ್ಕೊಂಡು ಉಳಿದೋದು BJPಗೆ ಅದು ಮಾಡಿಕೊಂಡ್ರೆ ಕಾಂಗ್ರೆಸ್ ಹೊಡೆತ ಕೊಡ್ಬೋದು. ನೀವು ಇಲ್ಲೂ ಏನಾದರೂ ನೀವು ಸ್ವತಂತ್ರ ಮಾಡ್ತೀವಿ ಅಂದರೆ ಕಾಂಗ್ರೆಸ್ ಲಾಭ ಆಗುತ್ತೆ. ಖಂಡಿತವಾಗಿ ಇಬ್ಬರು ಜಗಳ ಲಾಭ ಅನ್ನೋ ಥರ ಆಗುತ್ತೆ. ಗ್ರಾಮೀಣ ಮಟ್ಟದಲ್ಲಿ ಇರೋದು ಎರಡೇ ಪಕ್ಷ. BJP ಈಗೀಗ ಬರ್ತಾ ಇದೆ, ಏಕ್ದಮ್ ಅದು ಕಷ್ಟ ಇದೆ. ಆದರೆ JDS ಈಗ ಜೊತೆ ನಿಂತ್ಕೊಂಡ್ರೆ JDSಗೂ ಲಾಭ ಇದೆ, BJPಗೆ ಲಾಭ ಇದೆ. ಆಮೇಲೆ ನೀವು ಹೇಳಿದಾಗೆ BJP ಅಧ್ಯಕ್ಷರು, ರಾಜ್ಯ BJP ವಿವೇಚನೆ ಏನಾದರೂ ಹೇಳಿಕೆ ಮಾತಾಡಬೇಕು ಅಷ್ಟೇ. ನೋಡಿ, ಇನ್ನೊಂದು
ಒಂದು ಅಂಕಿಅಂಶ, 5 ವರ್ಷದಲ್ಲಿ 60,115 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ರಸ್ತೆ ಅಪಘಾತಗಳಿಗೆ ಮದ್ಯಪಾನ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಅಭಿಯಾನವನ್ನು ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅದು ಒಳ್ಳೆಯದೇ, ನಿಜವಾಗ್ಲೂ ಅದು ಅವ್ರವ್ರಿಗೆ ಬರಬೇಕು. ಕುಡಿದು ಗಾಡಿ ಚಲನೆಯನ್ನು ಮಾಡಬಾರ್ದು, ನಮಗೂ ತೊಂದರೆ, ಅದು ಬೇರೆಯವ್ರಿಗೂ ತೊಂದರೆ ಅಂತ. ಅದೇ ಮೊನ್ನೆ ನೀವು ಹೇಳ್ದಂಗೆ ಇತ್ತೀಚೆಗೆ ನಡೆದಂಥ ಒಂದು ದುರ್ಘಟನೆ, ಅದು ಡ್ರಿಂಕ್ ಅಂಡ್ ಡ್ರೈವ್ ಇಂದ ಆಯಿತು ಅಥವಾ ಆಕಸ್ಮಿಕವಾಗಿ ಆಯಿತು, ದಟ್ ಈಸ್ ಸೆಕೆಂಡ್ರಿ. ಅಪಘಾತನೇ ಹೌದು. ಸಾವು ನೋವುಗಳು ಆಗ್ತವೆ. ಆಮೇಲೆ ಆ ಅಪಘಾತ ನೋಡಿ ಗಮನಿಸಿ, ಆಗಿದ್ದು 2 ಗಂಟೆ ಈಗ ಬೆಳಗಿನ ಜಾವ. ಎಷ್ಟೋ ಕಡೆ ಯಾಕೆ ಎಚ್ಚರಿಕೆ ಕೊಡ್ತಾರೆ ಅಂದರೆ 2 ರಿಂದ 4 ಇದೆಯಲ್ಲ, ಅದು ಅತ್ಯಂತ ಗಾಢ ನಿದ್ರೆ ಟೈಮು. ಖಂಡಿತವಾಗಿಯೂ ಬರೋ ಟೈಮ್. ಎಂಥ ನಾನು ಗಟ್ಟಿಯಾಗಿರ್ತೀನಿ, ಇರ್ತೀನಿ ಅಂತ ಚಾಲಕರು ಕೂಡ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಪ್ರಿಕಾಷನರಿ ತೊಗೋಬೇಕು. ನಾವು ಎಷ್ಟೋ ಕಡೆ ಹೊರಗಡೆ ಹೋಗ್ತಿದ್ದಾಗ ರಾತ್ರಿ ಹೊತ್ತು ಅವನು ಚಾಲಕ ಹೇಳ್ತಾನೆ, ನೀನು ಬಸ್ ನಮ್ಮ ವ್ಯಾನ್ ಚಾಲಕ, ಸರ್ 1 ಗಂಟೆ ನಿದ್ದೆ ಮಾಡ್ಬಿಡ್ತೀನಿ ಅಂತ. ಖಂಡಿತ ಮಾಡೋತೀವಿ, ಯಾಕೆ ಅಂದರೆ ಅವನ ನಿದ್ದೆ ನಮಗೆ ಅನುಕೂಲ. ಓಡಿಸು ಅಂದ್ರೆ ಆಮೇಲೆ ಅವನು ಹೇಳ್ತಿರ್ತಾನೆ, ನಾವು ಅದಕ್ಕೆ ಆಯ್ತು ಬಿಡಪ್ಪ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಪ್ಪ, ಹೋಗೋಣ. ಎಲ್ಲರೂ ಮಾನವರೇ ತಾನೆ, ಸಹಜವಾದಂತ ಒಂದು. ಆಮೇಲೆ ನೋಡಿ, ಈ ತರ ಈಗ ಏನು ಪ್ರೈವೇಟ್ ಲಾರಿಗಳು ಬಸ್ಗಳೇನಿರ್ತವಲ್ಲ, ಅವರು ಈ ಚಾಲಕರು, ನಾವು ನಿನ್ನೆ ಹೇಳಿದ್ರು, ಇವರು ಯಾರೋ ನಮ್ಮ ಇನ್ನೊಬ್ಬ ಗೆಸ್ಟು, ಏನು ಅಂದರೆ ಚಾಲಕರು ಬಸ್ಗಾದ್ರೆ 2 ಚಾಲಕರು 3 ಚಾಲಕರು ಇದ್ರೆ ಒಳ್ಳೇದು, ಆಲ್ಟರ್ನೇಟಿವ್. ಈಗ ಅವರು ಲಾಂಗ್ ಎಕ್ಸ್ಚೇಂಜ್ ಮಾಡ್ಕೋ. ಎರಡನೇದು, ಈಗ ನೋಡಿ ಇವರು ಲಾರಿ ಚಾಲಕ ಎಷ್ಟು ದೂರದಿಂದ ಎಲ್ಲಿಂದ ಎಷ್ಟೊತ್ತಿಂದ ಬೆಳಗ್ಗೆಯಿಂದ ಡ್ರೈವ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಅದೇ ಹೇಳೋದು, ಅಂಥ ಟೈಮಲ್ಲಿ ಅವ್ರದೇ ಒಂದು ಎಸ್ಪೆಷಲಿ ಲಾರಿ ಚಾಲಕರಿಗೆ ಆ ರೆಸ್ಟ್ ಅನ್ನೋದೇ ಇರೋದಿಲ್ಲ ನನ್ನ ಪ್ರಕಾರ. ಈಗ ಬಸ್ಗಳಿಗಾದ್ರೆ ಅಟ್ಲೀಸ್ಟ್ ಅವ್ನು ಹೋಗ್ತಾನೆ, ಇವತ್ತು ನೈಟ್ ಬಂದಿರ್ತಾನೆ, ಡೇ ರೆಸ್ಟ್ ಮಾಡ್ತಾನೆ, ನಾಳೆ ನೈಟ್ ಹೋಗ್ತಾನೆ ವಾಪಸ್. ಲಾರಿಯವರು ಈಗ ಬಾಂಬೆಯಿಂದ ನೀವು ಕರ್ನಾಟಕ ಇದಕ್ಕೆ ಬರಬೇಕು ಅಂತ ಅಂದ್ರೆ ಅವನು ಕಂಟಿನ್ಯೂಸ್ ಡ್ರೈವ್ ಮಾಡ್ಕೊಂಡೇ ಬರ್ತಿರ್ತಾನೆ, ರೆಸ್ಟ್ ಅನ್ನೋದೇ ಇರೋದಿಲ್ಲ. ಅಲ್ಲೆಲ್ಲ ಮರದ ಕಡೆ ಇರೋದೇ ಇಲ್ಲ. ಸ್ಪೆಷಲ್ ನೀವು ಹೇಳಿದಾಗೆ ಬಸ್ಗಳಿಗೆ 2 ಡ್ರೈವರ್ಸ್ ಇದ್ದೇ ಇರ್ತಾರೆ, ನಾನು ಗಮನಿಸಿರೋ ಪ್ರಕಾರ 2 ಇರ್ತಾರೆ. ಬಟ್ ಲಾರಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಒಬ್ಬ ಡ್ರೈವರ್ ಜೊತೆಗೆ ಒಬ್ಬ ಸಹಾಯಕ ಕ್ಲೀನರ್ ಬಿಟ್ರೆ ಯಾರು ಇರಲ್ಲ. ಸೊ ನಾಳೆ ಕಾರವಾರದಲ್ಲಿ ನಮ್ಮ ರಾಷ್ಟ್ರಪತಿಯವರು ಸಬ್ಮೇರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಜಲಾಂತರ್ಗಾಮಿನಲ್ಲಿ ಸಂಚರಿಸುವ 2ನೇ ರಾಷ್ಟ್ರಪತಿ ನಮ್ಮ ಈಗಿನ ಇರತಕ್ಕಂಥ ಮುರ್ಮು ಅವರು. ಸೊ ನಿಜಕ್ಕೂ ಇದು ಖುಷಿ ಕೊಡುವಂಥ ವಿಚಾರ. ಅಂದರೆ ಇವರು ಎಷ್ಟು ಸರಳ ಸಜ್ಜನಿಕೆ ಅಂತ ಅಂದರೆ ಎಲ್ಲ ಕಡೆ ಹೋಗ್ತಾರೆ, ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ. ಎಲ್ಲರೂ ಈಗ ಒಂದು ಎಲ್ಲದಕ್ಕೂ, ರಾಷ್ಟ್ರದ ಯಾವುದೇ ಕಾರ್ಯಕ್ರಮಗಳಿರಲಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರಲಿ, ಎಲ್ಲದಕ್ಕೂ ಅವರು ಅಟೆಂಡ್ ಮಾಡ್ತಾರೆ. ಖಂಡಿತವಾಗಿಯೂ ಅಲ್ಲ, ಆಮೇಲೆ ಅವರು ಬಂದಿರತಕ್ಕಂಥ ಏನು ಬುಡಕಟ್ಟು ಜನಾಂಗದಿಂದ ಬಂದಿರೋರು, ಕಷ್ಟ ಸುಖ ಸಾವು ನೋವು ಏನೆಲ್ಲ ನೋಡಿದಾರೆ ಅವರು. ಸರಳತೆ ಇರುತ್ತೆ. ಆಮೇಲೆ ಅವರು ಎಲ್ಲ ಈ ಮಹಿಳಾ ಕುಲಕ್ಕೆ ಅವರು ಪ್ರೇರಣೆ. ಹೌದು, ಮಹಿಳೆ ಅಂತ ಅಲ್ಲ, ಈಗ ಅಬಲೆ ಅಂತ ಏನಿಲ್ಲ. ಈಗ ಎಲ್ಲ ರಂಗಗಳಲ್ಲಿ ಇನ್ನೊಂದು ವಿಶೇಷ ನೋಡಿ ಹೇಳ್ತೀನಿ. ಈ ರಾಷ್ಟ್ರಪತಿ ಯಾಕೆ ಆ ಥರ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದರೆ, ಅವರು ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅವರೇ ನಮ್ಮ ವ್ಯವಸ್ಥೆಯಲ್ಲಿ. ಸೊ ಇದಕ್ಕೆ ಫಸ್ಟು ರಾಷ್ಟ್ರಪತಿ ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಂನವರು. ನಾವು ಕಂಡಂತಹ ಹೋಗಿದ್ದಾರೆ ಅವರು. ಮುಂಚೆಯಿಂದನೂ ಪೈಲಟ್ ಆಗ್ಬೇಕು ಅಂತ ಆಸೆ ಇತ್ತು ಅವರಿಗೆ. ಆಸೆ ಅಂತೂ ಇತ್ತು, ಅದನ್ನ ಈ ರೀತಿ ನೆರವೇರಿಸ್ಕೊಂಡ್ರು. ಆಮೇಲೆ ಅವಕಾಶ ಇದೆ ಅದು. ಆಮೇಲೆ ಹಿಂದೆ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಸುಖೋಯಲ್ಲಿ ರೈಡ್ ಮಾಡಿದ್ರು. ಅಂದ್ರೆ ಅದು ಧೈರ್ಯ ಬೇಕು, ಅದಕ್ಕೆ ಜೊತೆಲಿ ಒಬ್ರು ಇರ್ತಾರೆ, ಆದರೆ ಧೈರ್ಯ ಅನ್ನೋದು ಬೇಕಲ್ಲ. ಈ ಪಾರ್ಕಿಂಗ್ ಸಮಸ್ಯೆ ಇತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಪಾರ್ಕಿಂಗ್ ಅವಧಿನ 15 ನಿಮಿಷಕ್ಕೆ ವಿಸ್ತರಣೆ ಮಾಡಿದ್ದಾರೆ. ತುಂಬಾ ಚರ್ಚೆಗಳು 8 ನಿಮಿಷ ಅಂತಿತ್ತು. ಅದು ಸಖತ್ ಗೊಂದಲ ಇತ್ತು ಸರ್. ಅವ್ರು ಏನ್ ಮಾಡ್ತಾರೆ ಅದೇನು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. 8 ನಿಮಿಷ ಅಂತಿತ್ತು, ಅದೇನು 8 ನಿಮಿಷ ಹೊಟ್ಟೋಗುತ್ತದು. ಪಿಕಪ್ ಅದೇ ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಡ್ರಾಪ್ ಮಾಡ್ಲಿಕ್ಕೆ ನಿನ್ಗೆ ಅಷ್ಟೇಪ್ಪ ಟೈಮ್ ಕೊಡೋದು, ಅದಾದ್ಮೇಲೆ ದಂಡ.
ನಾವು ಆಗ್ಲೇ ಅಲ್ಲ, ಅದು ಪಾರ್ಕಿಂಗ್ ಫೀಸ್ ಫೀಸ್ ಅಂದ್ರೆ ದಂಡನ ಪ್ರಕಾರ ಬರುತ್ತದು. ಅದು ಪಾರ್ಕಿಂಗ್ ಫೀಸ್ ಅನ್ನ ಅವು ದುಪ್ಪಟ್ಟು ಮಾಡ್ತಾ ಹೋಗ್ತೀರಿ, ಮಾಡ್ಕೊಂಡು ಅದೇನೋ ಅದೇ ಗೊತ್ತಿಲ್ಲ ಅವ್ರಿಗೆ ಪಾಪ ನೋಡಿ ಆ ಟೋಲಲ್ಲಿ ವಸೂಲಿ ಮಾಡ್ತಾರೆ, ಎಲ್ಲ ಚಾಲಕರಿಗೆ ಬಹಳ ಹಿಂಸೆ. ಈಗ 15 ನಿಮಿಷ ಕೊಟ್ಟಿರೋದು ನಿಜಕ್ಕೂ ಒಂದು ಅಲ್ಲ, ಒಂಥರ ಉಸಿರಾಡಬಹುದು ಅಷ್ಟೇ ಗೊತ್ತಿಲ್ಲ ಮುಂದೆ ಏನಾಗುತ್ತೆ. ವಿಮಾನ ನಿಲ್ದಾಣ ಪ್ರಯಾಣಿಕರ ಹೆಚ್ಚಳ ಹೆಚ್ಚುತ್ತಲೇ ಇರುವುದರಿಂದ ಹೌದು ಪಿಕಪ್ ವಲಯಗಳಲ್ಲಿ ಶಿಸ್ತು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಇದರಿಂದ ಪ್ರಯಾಣಿಕರ ಸುರಕ್ಷತೆ, ಸುಗಮ ಆಗಮನ ಹಾಗೂ ನಿರ್ಗಮನಕ್ಕೆ ಸಹಕಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಪ್ರಯೋಗಗಳನ್ನು ಜಾರಿಗೊಳಿಸುತ್ತಿದ್ದು ಈ ಬಗ್ಗೆ ಪ್ರಯಾಣಿಕರ ಅಭಿಪ್ರಾಯಗಳು ನಿರಂತರವಾಗಿ ಆಲಿಸಲಾಗುತ್ತದೆ. ಅದೇ MD ಅವರು BIML MD ಹೇಳಿದ್ದಾರೆ. ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಪರಾಮರ್ಶಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದ ಇನ್ನೊಂದು ಈಗ ಕಳೆದ ನಾವು ಒಂದು 15 ದಿನದಿಂದ ಡಿಸ್ಕಸ್ ಮಾಡ್ತಾನೆ ಇದೀವಿ ಡ್ರಗ್ಸ್, ಮಾದಕ ವಸ್ತುಗಳು ಬಗ್ಗೆ. ಇವತ್ತು ಕೂಡ ವಿಜಯ ಕರ್ನಾಟಕದಲ್ಲಿ ಒಂದು ವಿಶೇಷ ವರದಿ ಬಂದಿದೆ. ಅದು ಏನಂದ್ರೆ ಈ ಡ್ರಗ್ ಸೇವನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ, ಉಲ್ಬಣ ಆಗಿದೆ. ವಿಶೇಷವಾಗಿ ಬೆಂಗಳೂರು ಮೊದಲನೇ ಸ್ಥಾನ, ಮಂಗಳೂರು ಮೈಸೂರು ಮುಂದೆ, ನೆಕ್ಸ್ಟ್ ಮುಂದೆ. ಅಂದರೆ ಗಾಂಜಾ ಮತ್ತು ಮಾದಕ ವಸ್ತು ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಗೊಳ್ತಿದ್ರು, ಇನ್ನೂ ಅದರ ಸರಬರಾಜು ಸೇವನೆಗೆ ಬಿದ್ದಿಲ್ಲ, ಕಡಿವಾಣ ಬಿದ್ದಿಲ್ಲ. ನೋಡಿ, ಬೆಂಗಳೂರು ನಗರದಲ್ಲಿ ಒಟ್ಟು ಟೋಟಲ್ 5930 ಪ್ರಕರಣ ದಾಖಲಾಗಿದೆ. ಆದರೆ ಬೆಂಗಳೂರಿನ ನಗರದಲ್ಲಿ 1099, ಇನ್ನು ಉಳಿದಂತೆ 402, 319 ಮೈಸೂರು. ಮತ್ತೆ ಅಂದರೆ ಇದು ಯಾವ ಥರ ಇದೆ ಅಂದರೆ ಬಹುಶಃ ಇದು ನಾಗರಿಕ ಸಮಸ್ಯೆಗಳೇ, ಅಂಕಿಅಂಶಗಳಷ್ಟೇ. ನೀವು ಇರುವಂಥದ್ದು ಇನ್ನೂ ಹೆಚ್ಚಿರುತ್ತೆ, ಖಂಡಿತವಾಗಿಯೂ ಲೆಕ್ಕಕ್ಕೆ ಸಿಗದೇ ಇರೋದು ತುಂಬ ಇರುತ್ತದೆ, ಖಂಡಿತವಾಗಿಯೂ. ಯಾಕೆಂದರೆ ನೀವು ಈಗ ಹೊಸ ವರ್ಷದ ಪ್ರಯುಕ್ತ ನೀವು ಹುಡ್ಕೊಂಡು ಹೋಗ್ರಿ, ನಿಮಗೆ ಲಕ್ಷ ಸಿಗುತ್ತೆ ಖಂಡಿತ. ಆಮೇಲೆ ನೋಡಿ, ಇವರು ಕಾರಣವೂ ಕೊಟ್ಟಿದ್ದಾರೆ ಏನಂದ್ರೆ ಇದು ಇದು ಗಾಂಜಾ ಮಾದಕ ಹೆಚ್ಚಳ ಕಾರಣ ಏನು ಅಂತಂದ್ರೆ ಈ ಹೆಚ್ಚಾಗ್ತಿರೋಂಥ ಪಾರ್ಟಿ ಮಾಡಬೇಕು, ಅದೊಂದು ಸಂಸ್ಕೃತಿ. ಹೌದು. ಆಮೇಲೆ ಈಗ IT ಅವರು ಕೆಲಸ, BTS ಕೆಲಸ ಮಾಡ್ತಾರೆ, ಮಾನಸಿಕ ಒತ್ತಡ, ಈಗ ಬೇರೆ ಅವ್ರಿಗೆ ಒಂಥರ ಶಾರೀರಿಕ ಒತ್ತಡಗಳು ಏನೋ ಇರುತ್ತೆ, ಅದರ ಕಮ್ಮಿ ಮಾಡ್ಕೊಳ್ಳೋಕೆ ದೃಷ್ಟಿಯಿಂದ ಡ್ರಗ್ಸ್ ತಗೊಳ್ತಾರೆ. ಆಮೇಲೆ ಇನ್ನೊಂದು ಪರಿಹಾರ ಖಂಡಿತ ಸಿಗಲ್ಲ, ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಪರಿಹಾರ ಸಿಗೋದಿಲ್ಲ ಅನ್ನೋದಕ್ಕಿಂತ ಗೃಹ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ತುಂಬಾ ಆಲೋಚನೆಗಳನ್ನ ಮಾಡಿ ತುಂಬಾನೇ ವ್ಯವಸ್ಥಿತವಾಗಿ ಇವರು ಒಂದು ಕಂಟ್ರೋಲ್ಗೆ ತಂದಿಲ್ಲ ಅಂದ್ರೆ ಇದು ಕ್ಯಾನ್ಸರ್ ತರ. ಕ್ಯಾನ್ಸರ್ ಯಾವ ರೀತಿ ಸ್ಪ್ರೆಡ್ ಆಗುತ್ತೋ ಅದೇ ರೀತಿ ಇದು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಅಂದರೆ ಮುಂದೊಂದು ದಿವಸ ನಿಮಗೆ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಸಿಗಲ್ಲ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ. ಅಲ್ಲೂ ಸಿಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ, ಮೆಕ್ಸಿಕೋ, ಕೊಲಂಬಿಯಾ ಇವುಗಳೆಲ್ಲ ಡ್ರಗ್ಸು ಎಲ್ಲಕ್ಕಿಂತ ಅತಿ ಹೆಚ್ಚು ಹಣಕಾಸು ವ್ಯವಹಾರ ಮಾಡ್ತೇವೆ ಅಂತ ಆ ದೇಶಗಳಲ್ಲಿ. ಸರ್ ಯಾರೇನಾರು ಕೊಲಂಬಿಯಾ, ನಾವು ಮೆಕ್ಸಿಕೋ ನಮ್ಮ ಭಾರತ ಆ ಥರ ಆಗದೆ ಇರಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ. ಎಲ್ಲರಿಗೂ ಏನು ಗೊತ್ತಾ, ಭಾರತ ಅತಿ ಹೆಚ್ಚು ಜನಸಂಖ್ಯೆ ದೇಶ. ಹೌದು, ಅವ್ರಿಗೆ ಇನ್ನೂ ಹೆಚ್ಚು ವಹಿವಾಟುಗಳು ನಡೆಯುತ್ತೆ, ದುಡ್ಡು ಕಾಸು ಓಡಾಡುತ್ತೆ, ಅದಕ್ಕೆ ಭಾರತ ಟಾರ್ಗೆಟ್ ಮಾಡ್ತಾರೆ. ಆ ಥರದಲ್ಲಿ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ಅದು ಸರ್ವನಾಶ ಆಗೋಯ್ತು. ಅಲ್ಲೂ ಅಷ್ಟೇ. ನೀವು ಗಮನಿಸಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅವು ಗಾಂಜಾ ಡ್ರಗ್ಸ್ ಕಳಿಸುವಂಥ ದೇಶಗಳು. ಅವುಗಳಲ್ಲಿ ಸೇವನೆ ಮಾಡಿ ಅಂತ ಸಂಪತ್ತು ಬರುತ್ತೆ ಅಲ್ಲ. ಭಾರತ ಸಂಪತ್ತು ಬರುತ್ತೆ ದೇಶ, ಬೇಕಾದಷ್ಟು ಹಣ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಆದಾಯ ಸಿಗುತ್ತೆ, ಇವರಿಗೆ ಲಾಭ ಸಿಗುತ್ತೆ. ಈಗ ಥರ್ಡ್ ವರ್ಲ್ಡ್ ಕಂಟ್ರಿಗಳಿಗಾದ್ರೆ ಏನು ಸಿಗಲ್ಲ, ಭಾರತ ಚೀನಾ ಕಡೆ ಆಗುತ್ತೆ. ಆಮೇಲೆ ಇನ್ನೊಂದು ರಾಜ್ಯ ಮಟ್ಟದ ಈಗ ಏನು ಅಂದರೆ ಈಗ ಎಲ್ಲರ ಮಧ್ಯೆ ಈಗ ಹೊಸ ವರ್ಷ ಆರಂಭದಲ್ಲೇ ಈಗ ಸಿದ್ಧತೆ, ಆಯವ್ಯಯ ಸಿದ್ಧತೆ ಮಾಡ್ತಿದ್ದಾರೆ CM. ಮಾರ್ಚಲ್ಲಿ ತಮ್ಮ 17ನೇ ದಾಖಲೆ, ಕಳೆದ ಬಾರಿ 14ನೇದು ದಾಖಲೆ ಆಗಿತ್ತು, ಇದು 17ನೇ ದಾಖಲೆ ಸಿದ್ದರಾಮಯ್ಯನವರು ದಾಖಲೆ ಆಯವ್ಯಯ ಮಂಡಿಸಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈಗ ಅದು ಇನ್ನು ಮೇಲೆ ಅದು ತಯಾರಿ ಮಾಡ್ತಾರಂತೆ. ಹೀಗಾಗಿ ಇನ್ನು ವರ್ಷಾಚರಣೆ ಬರುವವರೆಗೂ ಇನ್ನು ಅವ್ರು ಬ್ಯುಸಿ ಆಗಿರ್ತಾರೆ. ಒಂದು ತಿಂಗಳು 2 ತಿಂಗಳು ಬ್ಯುಸಿ ಆಗಿರ್ತಾರೆ. ಇವತ್ತು ದಿಲ್ಲಿಗೆ ಹೋಗಿದ್ದಾರೆ ಸಿಡಿಸೋರಿಗೆ. ಇವತ್ತು ಅದು ಮುಗಿಸ್ಕೊಂಡು ಬಂದ ನಂತರ ಬೇರೆ ಸಂಘ ಸಂಸ್ಥೆಗಳು, ಕೈಗಾರಿಕಾ ಸಂಸ್ಥೆಗಳು, ಬೇರೆ ತಜ್ಞರ ಜೊತೆ ಎಲ್ಲ ಅವರು ನಿರಂತರವಾಗಿ ಸಭೆ ಮಾಡಿ ಆಯವ್ಯಯದು ಏನೇನು ಇರಬೇಕು ಅಂಶಗಳು ಪೂರಕವಾಗಿ ಆ ಥರದ ಕೆಲಸ ಸಿದ್ಧತೆ ಮಾಡ್ತಾರೆ. ಇದು ನಿಜಕ್ಕೂ ಒಂದು ರೀತಿ ಸವಾಲಿನ ಕೆಲಸ ಅವರು. ಅದರಲ್ಲೂ ಈಗಂತೂ ಈ ಗ್ಯಾರಂಟಿ ಅಂತ ಏನು ಈಗ ಅವ್ರಿಗೆ ಸವಾಲಾಗಿದೆ, ಅದು ಎರಡರ ಮಧ್ಯೆ ಎಲ್ಲಿ ಏನೇನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಿ ಅದನ್ನ ಮಾಡಬೇಕಾಗತ್ತೆ. ಆಮೇಲೆ
17ನೇ ದಾಖಲೆಯ ಒಂದು ಇವರು ಆಯವ್ಯಯ ಮಂಡಿಸ್ತಾ ಇದ್ದಾರೆ. 17ನೇದು ಬಹುಶಃ ನನಗಿರೋ ಪ್ರಕಾರ ಅಂದರೆ ನನ್ನ ವಿವೇಚನೆಗೆ ಏನು ಅನಿಸುತ್ತೆ ಅಂದರೆ ಇವರು ಮಾಡಿ ಅಪ್ಪ ದಾಖಲೆ ಮಾಡಿದ್ದೀನಿ, ನನಗೆ CM ಹುದ್ದೆ ಸಾಕು ಅಂತ ಬಿಟ್ಟು ಬಿಡ್ಬೋದೇನೋ ಗೊತ್ತಿಲ್ಲ. ಆದರೆ ಒಂದೇನು ಅಂತಂದರೆ ಸಿದ್ದರಾಮಯ್ಯನವರು ನೀವು ಗಮನಿಸಿ, ಅವರು ಅದೇ ರಾಜಕೀಯ ಜೀವನ ಗಮನಿಸಿ, ಯಾವುದೇ ಇದಕ್ಕೆ ಅವ್ರು ಸುಲಭ ಬಗ್ಗಲ್ಲ. ಅವ್ರೇನು ಸಂಕಲ್ಪ ಇದೆ ಅದು ಮಾಡ್ತಾರೆ. ಆಮೇಲೆ ಒಳ್ಳೆ ನಾಯಕ. ಈಗ ನಾವು ಹೇಳೋದು ಕಾಂಗ್ರೆಸ್ನವರು ವಿಚಾರ ಮಾಡಬೇಕು. ಈಗ ನೀವು ಹೌದು, ಈಗ ನೀವೇನು ಮಾಡಬೇಕಾಗಿತ್ತು, ಕಳೆದ ಬಾರಿ ಚುನಾವಣೆ ಗೆದ್ದಾಗಲೇ KPCC ಅಧ್ಯಕ್ಷರು DK ಶಿವಕುಮಾರ್ ಅವ್ರಿಗೆ ಕೊಡ್ಬೋದಾಗಿತ್ತು, ಯಾಕಂದರೆ ಸಂಪ್ರದಾಯದ ಅಧ್ಯಕ್ಷ ಯಾರು. ಆದರೆ ಈಗ ಸಿದ್ದರಾಮಯ್ಯನವರು ಕೊಟ್ಟಿರೋದ್ರಿಂದ 5 ವರ್ಷ ಮುಗಿಸಿ ನಂತರ ಪ್ಲಾನ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಮಧ್ಯದಲ್ಲಿ ಈಗ ಈ ಥರ ವೈಮನಸ್ಯ, ಈ ಥರ ಚರ್ಚೆಗಳು, ಗೊಂದಲ ಸೃಷ್ಟಿ ಆದರೆ ಆಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕಂದ್ರೆ ಇದೇ ಹೇಳಬೇಕು. ಈಗ ಪಕ್ಷ, ಈಗ ನಮಗೆ ಅಧಿಕಾರಕ್ಕಿಂತ ಪಕ್ಷ ಹಿತಾಸಕ್ತಿ ಮುಖ್ಯ ಅಲ್ವಾ. ಈಗ ಅಧಿಕಾರ ಕೊಟ್ಟಿದ್ದಾರೆ, ಈಗ ನಾವು 5 ವರ್ಷ ಚೆನ್ನಾಗಿ ಮಾಡಿದ್ರೆ ಜನಗಳ ದೃಷ್ಟಿಯಲ್ಲಿ ನಮ್ಗೆ ಒಳ್ಳೆಯ ಹೆಸರು ಬರುತ್ತೆ. ಈ ಗೊಂದಲಗಳಾದರೆ ಮತ್ತೆ ಕಳೆದ ಬಾರಿ BJPಲಿ ಏನಾಯಿತು, ಇಲ್ಲೂ ಅದೇ ಥರ ಅದೇ. ಹಾಗಾಗಿ ವರಿಷ್ಠರು ವಿಶೇಷವಾಗಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಇದೊಂದು ಖಂಡಿತ ಇದಕ್ಕೊಂದು ವಿರಾಮ ಹಾಕಲೇಬೇಕು. ಹೌದು, ನಿರ್ಧಾರ ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ. GKVKಯಲ್ಲಿ ರೈತರ ಸಮ್ಮೇಳನ ಆಗ್ತಿದೆ. ಇಫ್ಕೋ ಅವರು ಯೋಜನೆಯನ್ನು ಮಾಡ್ತಿದ್ದಾರೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಅದನ್ನು ಚಾಲನೆ ಮಾಡ್ತಿದ್ದಾರೆ. ಒಂದು ರೈತರ ಸಮ್ಮೇಳನ ಆಗಿ ಮತ್ತಷ್ಟು ರೈತರ ಬಗ್ಗೆ ಅಲ್ಲಿ ಎಲ್ಲೇನಾಗಿದೆ, ಇವತ್ತು ರೈತರ ಸಂತೆ ಇದೆ. ರೈತರ ಸಂತೆ ಬೇರೆ ಮಾಡ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ. ತುಂಬ ರೈತರುಗಳು ಬರ್ತಾರೆ, ತುಂಬ ಕೊಳ್ಳೋರು ಬರ್ತಾರೆ. ಇವತ್ತು ಸ್ಯಾಟರ್ಡೆ, ಶನಿವಾರ, ಇವತ್ತಿರುತ್ತೆ. ಇವತ್ತು ವಾರಾಂತ್ಯದಲ್ಲಿ ಯಾಕೆಂದರೆ ಅವ್ರಿಗೆ ಫ್ರೆಶ್ ಆಗಿ ಏನೋ ಒಂದು ಅಷ್ಟು ಬೇಕು. ಮತ್ತು ಆ GKVK ವಾತಾವರಣನೇ ಆ ಥರ ಇದೆ, ಆಹ್ಲಾದಕರ ವಾತಾವರಣ. ಒಂದು ರೌಂಡ್ ಸುತ್ತಾಕ ಬರೋಣ ಅಂದರೆ ಈ ಪರಿಕಲ್ಪನೆ ತುಂಬ ಚೆನ್ನಾಗಿದೆ. ಈಗ ಸದ್ಯಕ್ಕೆ GKVKನಲ್ಲಿ ನಡೀತಾ ಇರ್ತಕ್ಕಂಥ ರೈತರ ಸಂತೆ ಏನು ಪರಿಕಲ್ಪನೆ ಇದೆ ತುಂಬ ಅದ್ಭುತವಾಗಿದೆ. ಮತ್ತು ಹಾಗೆ ರೆಸ್ಪಾನ್ಸ್ ಆಗಿ ಚೆನ್ನಾಗಿದೆ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ. ಅಲ್ಲಿ ಬಹುಶಃ ಒಂದಷ್ಟು ಪ್ರಗತಿಪರ ರೈತರು ಅಂತ ಏನು ಸಾಧನೆಗಳನ್ನ ಮಾಡಿಕೊಂಡು ಕೃಷಿನಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಸಾಧನೆ ಇದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಂಥ ರೈತರು ತಾವು ಬೆಳೆದಿರತಕ್ಕಂಥ ಎಲ್ಲ ವಸ್ತುಗಳನ್ನು ಅಲ್ಲಿ ತಂದು ಮಾರಾಟ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಿಮಗೆ ಪರಿಶುದ್ಧವಾದ ಜೇನು ಕೂಡ ಸಿಗುತ್ತೆ ನಿಮಗೆ ಅಲ್ಲಿ. ಯಾವುದೇ ಮಿಕ್ಸಿಂಗ್ ಆಗಿರ್ತಕ್ಕಂಥ ಅಥವಾ ಇದಾಗಿರ್ತಕ್ಕಂಥ, ಅದಕ್ಕಿಂತ ತುಂಬ ಚೆಂದಾಗಿ ಅದನ್ನು ಇವತ್ತು ಸೇರಿ ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಖುಷಿಯಾದ ವಿಚಾರ. ನೋಡಿ, ಇನ್ನೊಂದು ವಿಚಾರ, ಈಗ ಆ್ಯಕ್ಚುಲಿ ರವಿಯವರು ಹೇಳಿದಾಗೆ GKVKನ ಕಳೆದ ಒಂದು 10-15 ವರ್ಷಗಳಿಂದ ಅತ್ಯಂತ ವ್ಯವಸ್ಥಿತ ಪ್ರದೇಶ. ಈಗ ಅಲ್ಲಿ ಪ್ರದರ್ಶನ ಆಗುತ್ತೆ, ವಾತಾವರಣ, ಆಮೇಲೆ ಎಲ್ಲರೂ ಬಂದು ಕಾಲ ಕಳೀಲಿಕ್ಕೆ, ಔಟಿಂಗ್ ಬರಲಿಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ನೋಡಿ, ಸುತ್ತಮುತ್ತ ಈಗ ನ್ಯಾಯಾಂಗ ಬಡಾವಣೆ, ಸಹಕಾರ ನಗರ, ಯಲಹಂಕ ಉಪನಗರ, ಅಲ್ಲಿಂದ ಬರಲಿಕ್ಕೆ ತುಂಬ ಹತ್ತಿರದ ದಾರಿಗಳು ಚೆನ್ನಾಗಿದೆ. ಹೀಗಾಗಿ ಜನಗಳಿಗೂ ಅದೊಂದು ಆಕರ್ಷಣೆ. ಬಹುಶಃ ಅದು ಅದು ಒಂದು ಆಕರ್ಷಣೆ ಹೇಳ್ತಿದ್ದೀರಿ ಸರ್, ನಿಜ. ನಾನು ಅದೇ ಕ್ಯಾಂಪಸ್ಸಲ್ಲಿ ಓದಿರತಕ್ಕಂಥ ಹಳೆ ವಿದ್ಯಾರ್ಥಿ. ಅಲ್ಲಿ ನಮ್ಗೆ ಯಾವ ರೀತಿ ಇರ್ತಾ ಇತ್ತು ಅಂತ ಅಂದರೆ, ಸಂಜೆ 3:45ಗೆ ಸೈರನ್ ಆಗಿ ಕ್ಯಾಂಪಸ್ಗೆ ಇಂಟರ್ ಕ್ಯಾಂಪಸ್ ಬಸ್ಸಸ್ ಇದು ಹೊರಗಡೆ ಎಲ್ಲ ಹೊರಗಡೆ ಹೋಯಿತು ಅಂದರೆ ಇಡೀ ಕ್ಯಾಂಪಸ್ ಸೈಲೆಂಟ್ ಆಗಿಲ್ಲ. ಅಲ್ಲಿ ಯಾವುದೇ ವಿಧವಾದಂಥ ಒಂದೇ ಒಂದು ವಾಹನದ ಹಾರ್ನ್ ಸೌಂಡ್ ನಾವು ಕೇಳಿಸ್ತಾ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಬೇರೆ ಆಗಿದೆ, ಅದು ಕೂಡ ಕುಲುಷಿತವಾಗಿದೆ. ನೀವು ಅದನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ನಮ್ಗೆ ಯಾರೋ ಗೊತ್ತಿಲ್ಲ. ಅದು ಕುಲುಷಿತವಾಗಿದೆ. ಏನು ನಾವು ಇವತ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ 4-5 ಗೇಟ್ ಹಾಕೊಂಡು ಒಳಗಡೆಯಿಂದ ಎಷ್ಟು ಜನ, ಅದೇ ರೀತಿ ಈಗ ಮೊದಲಾದರೆ ಸುತ್ತ ಕಾಂಪೌಂಡ್ ಇತ್ತು, ಒಳಗಡೆ ಯಾರೂ ಅಲೋ ಇರ್ತಾ ಇರಲಿಲ್ಲ. ಒಂದೇ ಒಂದು ಗೇಟ್ ಇರ್ತಿತ್ತು, ಎಂಟ್ರೆನ್ಸ್ ಎಕ್ಸಿಟ್. ಇವಾಗ ಅಲ್ಲಿ ಏನಾಗಿದೆ ಅಂತ ಅಂದರೆ ಅದು ಕೂಡ ಸಾರ್ವಜನಿಕ ರಸ್ತೆಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಇದು ತುಂಬ ನೋವಿನ ಸಂಗತಿ. ಯಾಕೆಂತಂದರೆ ಅಲ್ಲಿ ವೈವಿಧ್ಯಮವಾದಂಥ ಪಕ್ಷಿಗಳಿರ್ಬೋದು, ಹಾವುಗಳು ತುಂಬ ಇದಾವೆ ಅಲ್ಲಿ. ಮತ್ತೆ ನೀವು ಮನುಷ್ಯನ ದಾಳಿ ಮತ್ತೆ ಅಲ್ಲಿ ನಡೀತಾ ಇದೆ, ಜೈವಿಕ ಸಂಕುಲ ಅಲ್ಲಿ ಮತ್ತೆ ಮನುಷ್ಯನ ದಾಳಿ ನಡೀತಾ ಇದೆ. ಹಾಗಾಗಿನೇ ಬಹುಶಃ ಅದು ಏನಾಗಿದೆ, ಈಗ ಅಲ್ಲಿ ಲಿಮಿಟೆಡ್ ತುಂಬಾ ಈಗ ವೆಹಿಕಲ್ ಓಡಾಡಲ್ಲ. ಪಕ್ಕದಲ್ಲಿ ಇನ್ನೊಂದು ರಸ್ತೆ ಮಾಡಿದ್ದಾರೆ, ವಿದ್ಯಾರಣ್ಯಪುರ ಮತ್ತೆ ಈ ಕಡೆ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆ ಮುಖಾಂತರ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಸಂಬಂಧಪಟ್ಟವರಿಗೆ ಆದಷ್ಟು ವಾಹನಗಳು ಕಡಿಮೆ ಮಾಡಿ ಅಷ್ಟೇ, ಬೇರೆ ಏನೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಮನೆಗಳ ತೆರವಿಗೆ ಕೇರಳ CM ಖಂಡನೆ. ಅದು ಮುಸ್ಲಿಂ ವಸತಿ ಪ್ರದೇಶದಲ್ಲಿ ಮನೆಗಳನ್ನು ತೆರವುಗೊಳಿಸಿದ ಕ್ರಮವನ್ನು ಕೇರಳ CM ಪಿನರಾಯಿ ವಿಜಯನ್ ತೀವ್ರವಾಗಿ ಖಂಡಿಸಿದ್ದಾರೆ. ಆಘಾತಕಾರಿ ಮತ್ತು ನೋವಿಂದ ಕೂಡಿದೆ ಅಂತ ಹೇಳಿದ್ದಾರೆ.
ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ನಲ್ಲಿ ಮನೆಗಳನ್ನು ತೆರವುಗೊಳಿಸಿರುವುದು ವರದಿಯಾಗಿದೆ. ಮೋಸ್ಟ್ಲಿ ಅದು ಬಿಡಿಎಗೆ ಸಂಬಂಧಪಟ್ಟಂಗೆ ಅಲ್ಲಿ ಕೇರಳ ಮೂಲದವರು ಇರ್ತಾರೆ ಅಷ್ಟೇ, ಹಾಗಾಗಿ ಅವರು ಮೂಲದವರು. ಆಮೇಲೆ ಅದೇ ಅಲ್ಪಸಂಖ್ಯಾತರು ಅಂದ್ರೆ ಅವ್ರಿಗೆ ಏನಾದ್ರೆ ಅವ್ರಿಗೆ ಇಲ್ಲಿ ವೋಟ್ ಬ್ಯಾಂಕಿನ ಚಿಂತೆ, ಹೌದು ವೋಟ್ ಬ್ಯಾಂಕ್. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡ್ಕೋಬೇಕಲ್ಲ, ಹೌದು ಇಲ್ಲಿ ಅವ್ರು ಇಲ್ಲಿಗಲ್ಲೋ ಯಾರಿಗ್ ಗೊತ್ತು? ಇಲ್ಲಿಗಲ್ ಇಲ್ಲ ಯಾಕೆ ತೆರವು ಮಾಡ್ತೀವಿ ಸರ್? ಅದಕ್ಕೆ ನಾನು ಮೊನ್ನೆನೂ ಮಾತಾಡಿದ್ದೀನಿ. ಇಲಿಗಲ್ ಪ್ಲಸ್ ಗೋಮಾಳ ಆಗಿರ್ಬೋದು ಅಥವಾ ಗುಂಡು ಅರಣ್ಯ ಅಂತ ತೋಪು ಅರಣ್ಯ ಅಂತ ಕರಿತೀವಿ, ಅಂತ ಕಡೆ ಎಲ್ಲ ಇವ್ರು ಹಾಕಬಿಟ್ಟಾಗ ಗುಂಡು ಏನು ಮಾಡೋಕ್ಕಾಗಲ್ಲ ಸರ್. ಅದನ್ನ ಯಾವ ಕಾನೂನು ಕೂಡ ಒಪ್ಪಲ್ಲ, ಯಾವ ಕಾನೂನು ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೌದು, ಸ್ಮಶಾನ ಅವಕಾಶ ಇಲ್ಲ ಅಲ್ಲಿ. ನೀವು ಮನೆ ಕಟ್ಕೊಬಿಟ್ರೆ ತಪ್ಪು ಅದು. ಅದನ್ನು ತೆರವುಗೊಳಿಸಿದಿರಿ ಅಂದ್ರೆ ಅವರು ನ್ಯಾಯಯುತವಾಗಿ ಮಾಡಿರ್ತಾರೆ. ಆಟದ ಮೈದಾನ ಇದೇ ಇಲ್ಲ, ಖಂಡಿತವಾಗಿಯೂ ಮಾಡಲ್ಲ ಸರ್. ಈಗ ಈ ತರದವು ಅವು ಕಾಂಪ್ಲಿಕೇಟೆಡ್ ಆಗ್ತಾವ ಗೊತ್ತಿರ್ತದೆ, ಆದ್ರೂ ಅವ್ರು ಸುಮ್ಮನೆ ಕೈ ಹಾಕ್ತಾರ? ಅವರು ಎಲ್ಲನೂ ಪರಿಶೀಲನೆ ಮಾಡಿ ಎಲ್ಲನೂ ನೋಡಿ ವಿವೇಚನೆಯಿಂದನೇ ಅದು ಮಾಡಿರ್ತಾರೆ. ಸೊ ಮೈಸೂರಿಗೆ ಹೋಗುವ ರೈಲು ಗಾಡಿಗಳ ಸಂಖ್ಯೆ 4 ವರ್ಷದಲ್ಲಿ ದುಪ್ಪಟ್ಟು. ಎಂಥ ಆಹ್ಲಾದಕರ, ಎಂಥ ಖುಷಿಯಾದಂಥ ಒಂದು ವಿಚಾರ ಅಂತ ಅಂದ್ರೆ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಯಿತು. 40 ಈಗ ಬಹುಶಃ 27 ಏನೋ ಅಷ್ಟೇನೋ ಹೋಗ್ತಾ ಇದೆ ಅನ್ಕೋತೀನಿ ನನ್ನ ಇದರಲ್ಲಿ ಟ್ರೈನ್ 2 ಹೋಗಿ ಬರೋದು. ಈಗ 48 ನಗರಗಳ ರೈಲು ನಿಲ್ದಾಣಗಳಿಂದ ಹೊರಡುವ ಎಲ್ಲನೂ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಲಿಕ್ಕೆ ಅಂತೇಳಿ ಏನೋ ಒಂದು ಯೋಜನೆಯನ್ನು ಕೈಗೆ ತಗೊಂಡಿದ್ದಾರೆ. ನಿಜಕ್ಕೂ ಯಾಕೆಂತಂದ್ರೆ ಇದು ಸಂಬಂಧಪಟ್ಟ ಹಾಗೆ ನಾವು ರೈಲ್ವೇಸ್ಗೆ ಸಂಬಂಧಪಟ್ಟ ಹಾಗೆ ಯಲಹಂಕದಲ್ಲಿ ಒಂದು ಬ್ಯೂಟಿಫುಲ್ ನಿನ್ನೆ ಮಾತಾಡಿದ್ವಲ್ಲ, ನಾವು ಮಾತಾಡ್ತಾ ಇದ್ದೀವಿ, ಒಂದು ದೊಡ್ಡ ಜಂಕ್ಷನ್ ಸ್ಟೇಷನ್ ನಿರ್ಮಾಣ ಮಾಡಬೇಕು ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಅದು ವೀಲ್ ಅಂಡ್ ಆಕ್ಸೆಲ್ ಅವ್ರದೇ 90 ಎಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 15-16 ಎಕರೆನಲ್ಲಿ ಒಂದು ದೊಡ್ಡ ಸ್ಟೇಷನ್ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ಆಮೇಲೆ ಅದು ಸಮಂಜಸವೂ ಹೌದು, ಯಾಕಂದರೆ ಬೆಂಗಳೂರು ಏನು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅದ್ರ ಮೇಲೆ ಒತ್ತಡ ಆಗ್ತಿದೆ. ಈಗ ಅದನ್ನು ಕಮ್ಮಿ ಮಾಡೋ ದೃಷ್ಟಿಯಿಂದ ಯಶವಂತಪುರದಲ್ಲಿ ಬೆಳೆಸಿದ್ದಾರೆ, ಒಂದು ಜಂಕ್ಷನ್ ಬೆಳೆಸಿದ್ದಾರೆ. ಈಗ ಯಲಹಂಕ ಉಪನಗರ ಯಲಹಂಕ ಏನಿದೆ ಅಲ್ಲ ರೈಲ್ವೆ ಸ್ಟೇಷನ್, ಅದು ಇನ್ನಷ್ಟು ಜಾಗ ಇರೋದ್ರಿಂದ ಸೊ 3 ಸ್ಟೇಷನ್, 3 ನಿಲ್ದಾಣಗಳ ಮಧ್ಯೆ ವಿಶ್ವೇಶ್ವರಯ್ಯ ಟರ್ಮಿನಲ್ ಒಂದಿದೆ ಸರ್, ಅದು AC ಟರ್ಮಿನಲ್, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಯ್ಯೋ ಅಲ್ಲಿ ಎಷ್ಟು ಚೆನ್ನಾಗಿದೆ, ಮತ್ತೆ ಎಲ್ಲಾ ಟ್ರೈನ್ಗಳು ಅಲ್ಲಿಂದ ಹೊರಡುತ್ತವೆ. ಅದು ತುಂಬಾ ವಿಶೇಷ ಅಂದ್ರೆ 3 ನಿಲ್ದಾಣಗಳ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಯ್ತು ಅಂದ್ರೆ ಅವಾಗ ಎಷ್ಟು ಒತ್ತಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಬೆಂಗಳೂರು ಇಲ್ಲಿ ಕಡಿಮೆ ಆಗುತ್ತೆ. ನೋಡಿ ಇನ್ನೊಂದು ಸುದ್ದಿ ನೋಡೋದಾದ್ರೆ ಶ್ರೀವತ್ಸ ಅವರೇ, ಹೇಳಿಪ್ಪ, 5-6 ತಿಂಗಳಿಂದ ಕಾವೇರಿ ಪೈಪ್ ಹೊಡೆದಾಗೈತೆ ದಾಸರಳ್ಳಿಯಲ್ಲಿ. 5-6 ತಿಂಗಳಿಂದ ಹೊಡೆದಿದೆ. ಅಧಿಕಾರಿ ಗಮನ ಹರಿಸ್ತಿಲ್ಲ, ಜನರು ಬಾಯ್ ಭಾರಿ ಪ್ರಮಾಣದ ನೀರು ನೋಡಿ. ದಾಸರಳ್ಳಿ ರಸ್ತೆಯಲ್ಲೂ ಹರಿಯುತ್ತಿದ್ದಾಳೆ ಕಾವೇರಿ. ಕನ್ನಡಪ್ರಭದಲ್ಲಿ ಇವತ್ತು ಬಂದಿದೆ. ದಿನವೊಂದಕ್ಕೆ 1000 ಲೀಟರ್ ನೀರು ವ್ಯರ್ಥ. ನೀರು ಪೋಲಾಗುತ್ತಿರೋದ್ರೆ ರಸ್ತೆನೂ ಹಾಳಾಗ್ತಾ ಇದೆ ಅಲ್ಲ. ಈಗ ನೀವು ಇಷ್ಟು ಅದು ಮೇನ್ ಇದು ನಮ್ಮ ಹೆಸರುಘಟ್ಟ ಮೇನ್ ರೋಡು ಸಂಪರ್ಕ ಕೊಡುವಂಥ ರಸ್ತೆ ಇದು. ಅಷ್ಟು 5-6 ತಿಂಗಳಿಂದ ನಿಮ್ಗೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಲ್ಲ, ಇದು ಪತ್ರಿಕೆಯಲ್ಲಿ ಬರ್ಬೇಕಿತ್ತ ಈ ವಿಚಾರ? ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಇವರೆಲ್ಲ? BW ಅವರು ಏನ್ ಮಾಡ್ತಿರ್ತಾರೆ? ಅವ್ರಿಗೆ ವಿಷಯ ಗೊತ್ತಿರಲ್ವಾ ಅಥವಾ ಗೊತ್ತಿಟ್ಕೊಂಡು ಅದು ಅಲ್ಲದೆ ಅವ್ರ ಸ್ಲೋಗನ್ ಏನು ಗೊತ್ತಾ ನಿಮ್ಗೆ? ಪ್ರತಿ ಹನಿ ನೀರು ಕೂಡ ಅಮೂಲ್ಯ, ಅದನ್ನು ಮಿತವಾಗಿ ಬಳಸಿ ಉಳಿಸಿ ಅಂತ ಸ್ಲೋಗನ್ ಜಾಹೀರಾತು ಕೊಡ್ತಾರೆ. ಇವ್ರೇನ್ ಮಾಡ್ತಾ ಇದಾರೆ? ಅದೇ ಪ್ರತಿ ಹನಿ ಲಕ್ಷಾಂತರ ಹನಿ ಅಲ್ವಲ್ಲ, ಅದೇ ಹಾಗಾಗಿ ಪ್ರತಿ ಹನಿ ಅಷ್ಟೇ ಅಲ್ಲ. ನೋಡಿ ಸರ್, ಇದು ಈಗ ನೋಡಿ, ನೀವು ಮನೆ ಮುಂದೆ ಬೈಕ್ ತೊಳೆದ್ರೆ ನಿಮ್ಗೆ ದಂಡ ಹಾಕ್ತಾರೆ, ಕಾರ್ ತೊಳೆದ್ರೆ ದಂಡ ಹಾಕ್ತಾರೆ. ಈಗ ಯಾರು ದಂಡ ಹಾಕ್ಬೇಕು ಇವಾಗ? ಇಷ್ಟು 5-6 ತಿಂಗಳಿಂದ ಪ್ರತಿ ದಿವಸ ಅಲ್ಲ, ಇಲ್ಲಿ ಏನಾಗಿದೆ ಶಿಕ್ಷೆ ಕೊಟ್ಟರು ಕಡಿಮೆ. ಸಮಸ್ಯೆ ಏನಿದೆ ನೋಡಿ, ಜಲಮಂಡಳಿ BBMP ಇಬ್ಬರು ಅಧಿಕಾರಿಗಳು ಗಮನ ಕೊಡಬೇಕು. ಎರಡನೇದು ಚುನಾಯಿತ ಆಡಳಿತವೇ ಇಲ್ವಲ್ಲ ಗ್ರೇಟರ್ ಬೆಂಗಳೂರಲ್ಲಿ. ಈಗ ಅಧಿಕಾರಿಗಳು ಬಿಟ್ಟಿದ್ದಾರೆ. ಆಮೇಲೆ ಇವರೇ ಹೇಳ್ತಾರೆ, ನಾನು 2-3 ಸರಿ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಇವರೇನೋ ಟ್ವಿಟರಲ್ಲಿ ಒಂದೇನೋ ಈಗ ಮಾಹಿತಿ ಕೊಟ್ಟ ತಕ್ಷಣ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತ. ನೀವು ದೊಡ್ಡ ಅಧಿಕಾರಿಗಳಿಗೆ ಎಷ್ಟೋ ಸಮಸ್ಯೆಗಳ ಬಗ್ಗೆ ಅವ್ರು ಈವರೆಗೆ ಸ್ಪಂದಿಸೇ ಇಲ್ಲ. ಅದು ಯಾರು ಸ್ಪಂದಿಸ್ತಾರೋ ಏನೋ ಖಂಡಿತ ಗೊತ್ತಿಲ್ಲ. ಅಲ್ಲ ಸರ್, ಅಲ್ಲಿ ಸರ್ಕಾರಿ ಅಧಿಕಾರಿಗಳಿದಾರಲ್ಲ, ತುಂಬಾ ಬೇಕಾಬಿಟ್ಟಿ ನಾವು ನೋಡ್ತೀವಲ್ಲ, ತುಂಬಾ ಬೇಕಾಬಿಟ್ಟಿಯಾಗಿ ಅವರು ವರ್ತಿಸ್ತಾರೆ. ಅವ್ರು ಬಂದಾಗ್ಲೇ ಹೋದಾಗ್ಲೇ ಅದಕ್ಕೆ ಪೂರಕವಾಗಿ ಮನೀಶ್ ಮೌದ್ಗಿಲ್ ಬಗ್ಗೆ ಈಗ BBMP ನೌಕರರು ಸಿಡಿದಿದ್ದಾರೆ.
ಏನಾದ್ರೆ ಕಿರುಕುಳ ಕೊಡ್ತಾರೆ, ತೊಂದರೆ ಕೊಡ್ತಾರೆ ಹೀಗೆ ಅಂತೇಳಿ ವಾಚಾಮುಗೋಚರವಾಗಿ ಅವ್ರನ್ನ ಟೀಕೆ ಮಾಡಿ ದೂರ ಹೋಗಿದೆ. ಅವ್ರ ಮೇಲೆ ಎಲ್ಲ ನೌಕರರು ದೂರು ಕೊಟ್ಟಿದ್ದಾರೆ. ಅದೊಂದು ಹೊಸ ಬೆಳವಣಿಗೆ. ಮನೀಶ್ ಮೌದ್ಗಿಲ್ ಅವರು ಇದು ಏನು ಕಮಿಷನರ್ ಏನೋ ಬರ್ತಾರೆ, ಅವರು ವಿಶೇಷ ಕಮಿಷನರ್, ಅವ್ರ ಮೇಲೆ ಈಗ ನೌಕರರು ದೂರು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡಿ ಯಾವ ರೀತಿ ಇದೆ BBMPಲಿ. ಈಗ ಏನಂತಂದ್ರೆ ಚುನಾಯಿತ ಆಡಳಿತ ಇಲ್ಲದ್ರ ಪರಿಣಾಮ ಅಧಿಕಾರಿಗಳದೇ ದರ್ಬಾರು. ಹೀಗಾಗಿ ಸೊ ಇನ್ನು ನಮ್ಮ ನಡೆದಾಡುವ ದೈವ ಶಿವಕುಮಾರ ಶ್ರೀ ಸ್ವಾಮೀಜಿಗಳ ಮೂರ್ತಿ ನಿರ್ಮಾಣ ಕಾರ್ಯ ಅವರ ಜನ್ಮಸ್ಥಳದಲ್ಲಿ ಮಾಗಡಿನಲ್ಲಿರ್ತಕ್ಕಂಥ ವೀರಾಪುರದಲ್ಲಿ ನಡೀತಾ ಇದೆ. ಅಲ್ಲಿಗೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ದಾರೆ. ಖುಷಿ ಏನಂತಂದರೆ ಅವರ ಇದು ಏನು 111 ಅಡಿ 111 ಅಡಿ ಅಷ್ಟು ಪುತ್ಥಳಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ 25ರಲ್ಲಿ 12 ಕೋಟಿ ಬಿಡುಗಡೆ ಆಗಿತ್ತು, ಅದು ಸಾಕಾಗಿಲ್ಲ. ಈಗ ಮತ್ತೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ಮೂರ್ತಿನ ಅನಾವರಣ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಇದು, ತುಂಬ ಒಳ್ಳೆಯ. ಆಮೇಲೆ ನಾನು ನೋಡಿ ಅವರ ಜೊತೆ ನನ್ನ ವಿಶೇಷವಾಗಿ ವೈಯಕ್ತಿಕ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಸಂಯುಕ್ತ ಕರ್ನಾಟಕ ರಿಪೋರ್ಟರ್ ಆಗಿದ್ದ 95ರಲ್ಲಿ ಮಠದ ಪಕ್ಕದ ಬಡಾವಣೆಯಲ್ಲೇ ನನ್ನ ಮನೆ. ವಾರದ ರಜೆ ಬಂದಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಆಮೇಲೆ ಎಷ್ಟು ಚೆನ್ನಾಗಿ ಹೋದ ತಕ್ಷಣ ವಿಚಾರಿಸ್ಕೋತಿದ್ರು ಅವರು, ಪ್ರಸಾದ ಆಯ್ತಾ ಅಂತ. ಮೊದಲು ಪ್ರಸಾದ ಮಾಡಿ ಬಂದ್ಬಿಡಿ ಅನ್ನೋರು. ಅಂದರೆ ಅವರ ಕಳಕಳಿ ಇತ್ತಲ್ಲ. ನಾವಂತೂ ಎಷ್ಟು ಬಾರಿ ಭೇಟಿಯಾಗಿದ್ದೀನೋ ಗೊತ್ತಿಲ್ಲ, 2 ವರ್ಷ. ನಾವಂತೂ ಬಹಳ ಸ್ವಾರ್ಥಿ. ಅವ್ರ ಮಠಕ್ಕೆ ನಾನು ಹೋಗಬೇಕು ಅಂತ ಅಂದ್ರೆ ಆ ಚಿತ್ರಾನ್ನ ತಿನ್ನೋದಕ್ಕೋಸ್ಕರ ಬಹಳ ಅದ್ಭುತವಾದ ಚಿತ್ರಾನ್ನ ಉಪ್ಪಿನಕಾಯಿ ಕಾಂಬಿನೇಷನ್. ಅಲ್ಲಿ ಚಿತ್ರಾನ್ನ ಉಪ್ಪಿನಕಾಯಿ, ಸುತ್ತೂರು ಮಠದಲ್ಲಿ ಒಂದು ಗೊಜ್ಜು ಮಾಡ್ತಾರೆ. ಆ ಗೊಜ್ಜು ಇವತ್ತು ಲೋಕೋತ್ತರ ರುಚಿ. ಅದು ಅವೆಲ್ಲ ಕೆಲವು ಸಿಗಲ್ಲ. ಮಂತ್ರಾಲಯ ಮಠದಲ್ಲಿ ಊಟದ ಮಧ್ಯೆ ಒಂದು ಬರ್ಫಿ ಹಾಕ್ತಾರೆ, ನೀವೆಲ್ಲ ಅದು ಪರೀಕ್ಷೆ ಮಾಡ್ಬೋದು. ಅದೊಂದು ವಿಶೇಷ. ಅದು ಶಾಮನೂರು ಶಿವಶಂಕರಪ್ಪನ ಸಾಧನೆ ಸ್ಮರಣೀಯ. ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಲ್ಲರೂ ಭಾಗಿಯಾಗಿದ್ದಾರೆ. ಸಂಸ್ಮರಣ ಶ್ರದ್ಧಾಂಜಲಿ ಸಭೆ ಮಾಡಿದ್ದಾರೆ. ಶ್ರದ್ಧಾಂಜಲಿ ಸಭೆಗೆ ಎಲ್ಲರೂ ಹೋಗಿ ಅವ್ರನ್ನ ಸ್ಮರಿಸ್ಕೊಂಡಿದ್ದಾರೆ. ಮೈಸೂರು ಕಲಾವಿದ ಅರುಣ್ ಯೋಗರಾಜಿಂದ ಸಿದ್ಧಪಡಿಸಿದ ಶಾಮನೂರು ಶಿವಶಂಕರಪ್ಪ ಅವರ ಪುತ್ಥಳಿಯನ್ನು CM ಸಿದ್ದರಾಮಯ್ಯವರು ಅನಾವರಣಗೊಳಿಸಿದ್ದಾರೆ. ಒಳ್ಳೆಯ. ಸೊ ಅದಲ್ಲದೆ ಅವ್ರಿಗೆ ಈ ಸಾರಿ ಕರ್ನಾಟಕ ರತ್ನಕ್ಕೆ ಇವರು ಅರ್ಹರಾಗಿದ್ದಾರೆ. ಅವ್ರನ್ನ ದಯವಿಟ್ಟು ಕೊಡಿ ಅನ್ನೋ ರಿಕ್ವೆಸ್ಟ್ ಕೂಡ ಯಾರು ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಸೊ ಹಾಗಾಗಿ ಕೊಟ್ಟರು ಏನು ಕೊಡುಗೆ ಇದ್ದಾನೆ, ಕೊಟ್ಟಿದ್ರು ಎಲ್ಲ ಅರ್ಹತೆ ಅವ್ರಿಗೆ ಅರ್ಹತೆ ಇದೆ. ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಪ್ರಸಾರ 95 ವರ್ಷ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಖಂಡಿತವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳು, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಪ್ರಸಾರ ಇದೆಯಲ್ಲ, ಅವರ ಕೊಡುಗೆ ವಿದ್ಯೆಗೆ ಅವರು ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹಾಯನೂ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲ, ಅವ್ರಿಗೆ ರಾಜಕೀಯದಲ್ಲಿ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ರಾಜಕೀಯದಲ್ಲಿ ಅಜಾತ ಶತ್ರು ಅಂತ ಇದ್ದೆ. PG ಸಿಂಧೆ ಅವ್ರು ತುಂಬಾ ಕಷ್ಟ ಸಹಾಯ ಅದು ಬೆರಳೆಣಿಕೆ ಅಷ್ಟು ಅವ್ರ ನಮ್ಮ ಕಣ್ಣು ಕಾಣಿಸ್ಕೊಂಡಿರೋದು. ಬಟ್ ತುಂಬಾ ಮಾಡಿದ್ದಾರೆ ಅವರು. ಅವ್ರಿಗೆ ನಮ್ದೇನು ನಿಜ ಕರ್ನಾಟಕ ರತ್ನಕ್ಕೆ ಅವರು ಅರ್ಹರಾಗಿದ್ದಾರೆ, ಅವ್ರಿಗೆ ಕೊಡ್ಲಿ ಅನ್ನೋದು ನಮ್ಮ ಒಂದು ಇದು ಅಷ್ಟೇ. ಇದರಲ್ಲಿ ಇವತ್ತಿನ ಪೇಪರ್ ಬಂದಿದೆ, ಉತ್ತರ ಪ್ರದೇಶ ಶಾಲೆಗಳಲ್ಲಿ ದಿನಪತ್ರಿಕೆ ಓದೋದು ಕಡ್ಡಾಯ. ಇವತ್ತಿನ ಪತ್ರಿಕೆ ಕೊಟ್ಟಿದ್ದಾರೆ, ನಿನ್ನೆ ಬಂದಿತ್ತು. ಆಮೇಲೆ ಇವತ್ತು ವಿಜಯ ಕರ್ನಾಟಕದಲ್ಲೂ ಮುಖಪುಟದಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ತುಂಬಾ ಒಳ್ಳೆ ಇದು ಮಕ್ಕಳಲ್ಲಿ ಬೌದ್ಧಿಕ ಮಟ್ಟ ಬೆಳೆಸಲಿಕ್ಕೆ. ನಾವು ಇನ್ನ ಸಮಯ ಆಗ್ತಿರೋದ್ರಿಂದ ಇನ್ನ ಕ್ರೀಡೆ ಬಗ್ಗೆ ಹೌದೌದು ಒಂಚೂರು ಮಾತಾಡ್ಬಿಟ್ರೆ ಒಳ್ಳೇದಲ್ವಾ? ಖಂಡಿತ. ಪಡಿಕಲ್ಲು ಕರುಣ್ ಶತಕದಾತ ಕರ್ನಾಟಕಕ್ಕೆ ಜಯ. ಹೌದು, ಅಲ್ಲ ವಿಜಯ ಹಜಾರೆ ಟ್ರೋಫಿ ಇಬ್ರು ಸರಿ ಹೊಡೆದಿದ್ದಾರೆ. ಕರುಣ್ ನಾಯರು 130. ಆಮೇಲೆ ಪಡಿಕಲ್ ಮಹಿಳೆಯರಿಗೆ ಒಲಿದ ಸರಣಿ 2020ನಲ್ಲಿ ಶ್ರೀಲಂಕಾ ವಿರುದ್ಧ ಬಹಳ ಆರಾಮಾಗಿ ಗೆದ್ದಿದ್ದಾರೆ. 2 ವಿಕೆಟ್ ಹೊಡೆದಿದ್ದಾರೆ. 112 ರನ್. ನಮ್ಮವರು 115 ರನ್. ಶಫಾಲಿ ವರ್ಮಾ 79. ಹರ್ಮನ್ ಪ್ರೀತ್ 21 ನಾಟ್ ಔಟ್. ಪುರುಷರ ತರನೇ ಇವರು ಪುರುಷರಿಗೆ ಸರಿಸಮಾನವಾಗಿ ಕ್ರಿಕೆಟ್ ಅಲ್ಲಿ ಆಟ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾಕಂದ್ರೆ ಯಾವುದಲ್ಲೂ ಅಂದ್ರೆ ICICI BCI ಅವ್ರಿಗೆ ಸರಿಸಮಾನವಾಗಿ ಇವ್ರಿಗೂ ವೇತನ ಸಮಾನ ಆಗಿದೆ. ಆಮೇಲೆ ತುಂಬಾ ಎಷ್ಟು ಕಾಂಪಿಟೇಟಿವ್ ರೋಚಕವಾಗಿರುತ್ತೆ ಪಂದ್ಯಗಳು ಅಂದ್ರೆ ನಮ್ಗೆ. ಖಂಡಿತವಾಗಿ ಮೊದಲೆಲ್ಲ ಹುಡುಗಿಯರು ಯಾರು ನೋಡ್ತಿರ್ಲಿಲ್ಲ, ಮಹಿಳಾ ಕ್ರಿಕೆಟ್ ಯಾರು ನೋಡ್ತಿರ್ಲಿಲ್ಲ. ವಿಶ್ವಕಪ್ ಏನು ಎಂತ ಹೋರಾಟ, ಅಯ್ಯೋಯ್ಯಪ್ಪ. ಸೊ ಅಲ್ಲಿಂದ ಇವ್ರಿಗೆ
ಪುರುಷರಷ್ಟೇ ವೇತನಗಳನ್ನ ಅದನ್ನ ಇದನ್ನ ಆಲ್ಮೋಸ್ಟ್ ಈಗ ಯಾರು ಹವ್ಯಾಸಿಗಳು ಇಲ್ಲವೇ ಇಲ್ಲ, ಎಲ್ಲವೂ ಈಗ ಪರಿಪೂರ್ಣ ಆಟಗಾರರೇ. ಹೌದು ಹೌದು. ಆಮೇಲೆ ಇನ್ನೊಂದು ನಿನ್ನೆ ದೆಹಲಿಯಲ್ಲಿ ಒಂದಾಗಿದ್ದು ಒಂದು ಏನಂತಂದ್ರೆ, ನಮ್ಮ ಕರ್ನಾಟಕದ ಈಜುಪಟು ಧೀನಿಧಿ ಮತ್ತೆ 14 ವರ್ಷದ ವೈಭವ್ ಭಾರಿ ಪ್ರತಿಭೆ, ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಅವ್ರು ಸೇರಿ ಒಟ್ಟು ಬಾಲಕರಿಗೆ 20 ಮಕ್ಕಳಿಗೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪ್ರದಾನ ಮಾಡಿದ್ದಾರೆ. ಅದು ಮಾತ್ರ ಅದು ನೋಡಿ, ಇವನು ಯಾರು ಸೂರ್ಯವಂಶಿ 14 ವರ್ಷ 272 ದಿನ, ಅಂದರೆ 15 ವರ್ಷದ ಒಳಗಡೆ ಇದ್ದಾನೆ. ಅದೀಗ ಇದು ಏನು ಮೊನ್ನೆ ಕೂಡ ರಾಂಚಿಯಲ್ಲಿ ನಡೆದಂಥ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ಒಳ್ಳೆ ಪ್ರದರ್ಶನ ಮಾಡಿದ್ದಾನೆ. ಆಮೇಲೆ ಇದು ಧೀನಿಧಿ ಅಂತೂ ಈಜುತ್ತಾರೆ, ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಅರ್ಹತೆ ಪಡೆದಿದ್ರು ಫ್ರೀ ಸ್ಟೈಲ್ ಇದರಲ್ಲಿ. ಆಮೇಲೆ ಭಾರತ ತುಕಡಿಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ 14 ವರ್ಷ ಕ್ರೀಡಾಪಟುಗಳು. ಇದು ನಿಜಕ್ಕೂ ಹೇಳ್ತೀನಿ, ಕಿರಿಯ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡೋದು, ಪ್ರೋತ್ಸಾಹ ಕೊಡುವಂಥದ್ದು, ಈ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಅವ್ರಿಗೆ ನಿಜಕ್ಕೂ ಬೆನ್ನು ತಟ್ಟಿ ಉತ್ತೇಜನ ಕೊಡುವಂಥ ಆಮೇಲೆ ಇನ್ನೊಂದು ವಿಶೇಷವಾಗಿದೆ, ಇದು ನಂಗೆ ಚೆನ್ನಾಗಿ ಖುಷಿ ಅನ್ನಿಸ್ತು. ವೆಂಕಟೇಶ್ ಪ್ರಸಾದ್ ಮತ್ತೆ ಅವ್ರ ಟೀಮು ಯಾರು ಇವಾಗ ಮೊನ್ನೆ ಗೆದ್ರಲ್ಲ, ಅವರೆಲ್ಲರೂ TTDಗೆ ಹೋಗಿ ಅಂದ್ರೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು 4 ಜನ ಅಷ್ಟು ಜನ ಮುಡಿ ಕೊಟ್ಟು ಹರಕೆ ಹೊತ್ತಿದ್ರು, ಏನ್ ಕಥೆ ಗೊತ್ತಿಲ್ಲ, ಮುಡಿ ಕೊಟ್ಟು ದೇವರನ್ನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ವೆಂಕಪ್ಪನ ನಮಸ್ಕಾರ ಮಾಡಿ ತಿರುಪತಿ ತಿಮ್ಮಪ್ಪ ಸಕಲ ಇಷ್ಟಾರ್ಥ ನೆರವೇರಿಸ್ತಾನೆ. ಈಗ ಸ್ಯಾಟಲೈಟ್ ಉಪಗ್ರಹ ಹಾರಿಸ್ಬೇಕಾದ್ರೂ ಅದಕ್ಕೆ ಮುಂಚೆ ಹೋಗಿ ಅಲ್ಲಿ ಏನು ಪೂಜೆ ಮಾಡಿ ಬರ್ತಾರೆ. ಏನು ಇಸ್ರೋ ಇದು ಸಿನಿಮಾ ನೋಡೋದಾದ್ರೆ ರಣವೀರ್ ಸಿಂಗ್ ಅವರ ಸಿನಿಮಾ ಧುರಂಧರ್ 1,000 ಕೋಟಿ ಕ್ಲಬ್ನ ಸೇರಿದೆ. ಬಹಳ ಸಂತೋಷ. ಇನ್ನು ಅದು ಸಿನಿಮಾ ಚೆನ್ನಾಗಿದೆ. ಅದು ಮೇಕಿಂಗು ಮತ್ತೆ ಇದು ಕತೆಗಿಂತ ಮೇಕಿಂಗ್ ಇದೆಯಲ್ಲ, ತುಂಬಾ ರೋಚಕ ಘಟ್ಟಗಳನ್ನ ಇದು ಮಾಡಿ. ಆಮೇಲೆ ಭಾರತೀಯ ಚಿತ್ರ ಈ ಥರ ಇಷ್ಟು ಮಟ್ಟಕ್ಕೆ ಅದ್ದೂರಿ ಜಾಗತಿಕವಾಗಿ ಹೆಸರು ಮಾಡುತ್ತೆ ಅಂದರೆ ಎಲ್ಲ ಹಾಲಿವುಡ್ ಚಿತ್ರಗಳೇ ಜಾಸ್ತಿ ಅವು ಇದು ಅಂತಿರ್ತಿದ್ವು. ಈಗ ಇದಕ್ಕೆ ಸರಿಸಮವಾಗಿ ಸವಾಲು ಒಡ್ಡಿ ಬೆಳೀತಾ ಇವೆ ಅಂತಂದರೆ ತುಂಬ ಸಂತೋಷ. ಒಳ್ಳೆ ಸುದ್ದಿ ಅದು. ನಾವು ಇವತ್ತಿನ ಕಾಫಿ ಕಟ್ಟೆ ನೇರ ಪ್ರಸಾರವನ್ನು ಮುಗಿಸುವಂಥ ಹಂತಕ್ಕೆ ಬಂದಿದ್ದೀವಿ. ಮತ್ತೆ ನಾಳಿನ ಕಾಫಿ ಕಟ್ಟೆ ನೇರ ಪ್ರಸಾರದಲ್ಲಿ ಮತ್ತೆ ನಾವೆಲ್ಲರೂ ಸೇರೋಣ. ತಮ್ಮೆಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ ಕಾಫಿ ಕಟ್ಟೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.